ಎಲ್ಲರಿಗೂ ನಮಸ್ಕಾರ. ಕರಾಡ ವಿಶ್ವ ವೆಬಿನಾರ್ ಸರಣಿಯ 30ನೇ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆದರವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದು ಜೀವನ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ ಹಿರಿಯರಾದ ಕೋಟೆ ರಾಮಭಟ್ ಅವರು. ಜೀವನ ಅಂದ್ರೆ ಅದು ಅನುಭವ, ಅರಿವು, ಸಂತೋಷ, ಸಂಕಷ್ಟ ಎಲ್ಲವೂ ಸೇರಿಕೊಂಡಂತಹ ಒಂದು ಪಯಣ. ಈ ಪಯಣವನ್ನು ಅರ್ಥಪೂರ್ಣವಾಗಿ ಸಾಗಿಸುವ ಬಗ್ಗೆ ಅವರ ಅನುಭವದ ಚಿಂತನೆಗಳನ್ನು ನಮ್ಮೊಡನೆ ಹಂಚಿಕೊಳ್ಳಲಿದ್ದಾರೆ. ಶ್ರೀ ಕೋಟೆ ರಾಮಭಟ್ ಅವರಿಗೆ ಈ ವೇದಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕೇಳುಗರಾಗಿರುವಂತಹ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಎಲ್ಲರೂ ಕೂಡ ತಮ್ಮ ಆಡಿಯೋ ಹಾಗೂ ವಿಡಿಯೋಗಳನ್ನು ಮ್ಯೂಟ್ ಮಾಡಿ ಕಾರ್ಯಕ್ರಮವನ್ನು ಆಲಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ಇವತ್ತಿನ ಪಂಚಾಂಗವನ್ನು ನಿಮ್ಮ ಮುಂದಿಡ್ಲಿಕ್ಕೆ ಶ್ರೀ ನಾಗರಾಜ್ ಉಪ್ಪಂಗಳ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ, ಶುಭ ದಿನ. ಶ್ರೀ ವಿಶ್ವಾಸನಾಮ ಸಂವತ್ಸರದ ದಕ್ಷಿಣಾಯನ ಶರತ್ ಋತು ಆಶ್ವಯುಜ ಮಾಸ ಕೃಷ್ಣ ಪಕ್ಷ. ಇವತ್ತು ದ್ವಾದಶಿ ವಾರ, ಮಂದ ಅಥವಾ ಸ್ಥಿರವಾರ ಅಂತ ಹೇಳ್ತಾರೆ. ಅದೇ ರೀತಿ ನಿಮ್ಗೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭ ಹಾರೈಕೆಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಹೇಳಿ ನಾನು ಅಮೃತ ಅವರಿಗೆ ಕೇಳಿಕೊಳ್ತೇನೆ. ಧನ್ಯವಾದಗಳು ನಾಗರಾಜಣ್ಣ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಕುಮಾರಿ ಮಹಿ ಉಪ್ಪಂಗಳ ಇವರು ನೆರವೇರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ನ್ಯಾರಮ್ಮ. ಕಮ್ಮ ಕೊಲ್ಲನ ವೈರಿಸುತನಾದ ಸುಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಕಲದ ಕಿವಿ ಕೋರೆ ತಡೆಯ ನ್ಯಾರಮ್ಮ. ಮೂರು ಕಣ್ಣನ ಸೋತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಅಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ನ್ಯಾರಮ್ಮ. ಉಟ್ಟದಟ್ಟಿಯು ಬಿಗಿದುಟ್ಟ ಚಲ್ಲಣದ ದಿಟ್ಟ ತಾನಿವ ನ್ಯಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಅಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಗನಿವ ನ್ಯಾರಮ್ಮ. ಲೇಸಾಗಿ ಜನರ ಸಲಹುವಗಾಗಿ ನೆಲೆಯಾದಿ ಕೇಶವದಾಸ ಕಣ್ಣೆ ಅಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ನ್ಯಾರಮ್ಮ. ಕಮ್ಮ ಕೊಲ್ಲನ ವೈರಿಸುತನಾದ ಸುಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ನ್ಯಾರಮ್ಮ. ನಿಮ್ಮೊಳಗೆ ನ್ಯಾರಮ್ಮ. ಧನ್ಯವಾದಗಳು ಮಹಿ. ಮುಂದೆ ಇಂದಿನ ಅತಿಥಿ ಶ್ರೀಯುತ ಕೋಟೆ ರಾಮಭಟ್ ಅವರ ಒಂದು ಕಿರು ಪರಿಚಯವನ್ನು ನಿಮ್ಮ ಮುಂದಿಡಬೇಕು ಅಂತ ಹೇಳಿ ಶ್ರೀ ಚಂದ್ರಹಾಸ ಕನ್ನಡಕ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.
ಇಂದಿನ ವಿಶೇಷ ಅತಿಥಿ ನಮ್ಮ ಕೋಟೆ ರಾಮಣ್ಣನಿಗೆ ವಂದನೆಗಳು. ಶ್ರೀಯುತ ಕೋಟೆ ರಾಮಣ್ಣ ಇಂದಿನ ಸಂಪನ್ಮೂಲ ವ್ಯಕ್ತಿ. ಅವರನ್ನು ಪರಿಚಯಿಸಲಿಕ್ಕೆ ನನಗೆ ಅತೀವ ಸಂತೋಷವಾಗ್ತಾ ಇದೆ. ರಾಮಣ್ಣ ಎಂದರೆ ಚಟುವಟಿಕೆ, ಕೋಟೆ ರಾಮಣ್ಣ ಅಂದ್ರೆ ಕ್ರಿಯಾಶೀಲತೆ. ಮುಖದಲ್ಲಿ ಸದಾ ನಗು, ಮನದಲ್ಲಿ ಉತ್ಸಾಹ, ಮಾತಿನಲ್ಲಿ ಸದಾ ಪ್ರೇರಣೆ. ಜ್ಞಾನ ಭಂಡಾರ. ಅವರ ಅನುಭವಗಳ ಅಷ್ಟೇನು ಸರಳವಲ್ಲ, ಅಗಾಧವಾದದ್ದು. ಅವರ ಜೀವನದ ಹಲವಾರು ಮುಖಗಳನ್ನು ಕಂಡು ಅವುಗಳಿಂದ ಅರಿತ ಜೀವನ ಜ್ಞಾನ. ಮಕ್ಕಳೊಡನೆ ಚಿಕ್ಕವರಾಗಿ, ಯುವ ಜನರೊಡನೆ ಚಿಂತಕರಾಗಿ, ಹಿರಿಯರೊಡನೆ ಗೌರವದಿಂದ ಬೆರೆಯುವವರ ಗುಣ ಅಸಾಧಾರಣವಾದದ್ದು. ಮಾತಿನಲ್ಲಿ ಪ್ರಬುದ್ಧತೆ, ನಗುವಿನಲ್ಲಿ ಸ್ನೇಹ, ಲಘು ಹಾಸ್ಯದಲ್ಲಿ ಸಂದೇಶ ಇದೇ ಅವರ ವಿಶೇಷ ಶೈಲಿ. ನಮ್ಮ ರಾಮಣ್ಣ ಕೋಟೆಯಲ್ಲಿ ಬಂಧಿತರಲ್ಲ, ಅವರು ಎಲ್ಲರ ಮನದ ಕೋಟೆಯಲ್ಲಿ ಸಿಲುಕಿರಬಹುದು. ನಮ್ಮದೇ ರಾಮಣ್ಣ ಹೃದಯಕ್ಕೆ ಹತ್ತಿರ ಆಗುವ ಅವಂಥ ಕೋಟೆ ರಾಮಣ್ಣ. ಇದೇ ಆಪ್ತವಾದಂಥ ಅವರ ಪರಿಚಯ. ಇನ್ನು ರಾಮಣ್ಣನವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಿಸಿದವರು. 6/8/1945 ಕೋಟೆ ಶ್ರೀರಂತಡ್ಕ ದಿವಂಗತ ಸುಬ್ರಾಯ ಭಟ್, ದಿವಂಗತ ಸರಸ್ವತಿ ಅಮ್ಮ ದಂಪತಿಯ ಪುತ್ರರಾಗಿ ಜನನ. ಪೆರ್ಲದ ಸತ್ಯನಾರಾಯಣ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಥಮಿಕ ಪ್ರೌಢ ವಿದ್ಯಾಭ್ಯಾಸ. ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಕನ್ನಡದ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದರು. ಕಾರ್ಕಳದ ವೆಂಕಟರಮಣ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ 3.5 ದಶಕಗಳ ಪ್ರಾಧ್ಯಾಪಕರಾಗಿ ಸೇವೆ. ತಮ್ಮ 14ನೇ ವಯಸ್ಸಿನಲ್ಲಿ ಅರ್ಥಧಾರಿಯಾಗಿ, 14ನೇ ವಯಸ್ಸಿನಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟಿ ವೇಷಧಾರಿಯಾಗಿ ಯಕ್ಷಗಾನ ರಂಗ ಪ್ರವೇಶ. ಅಪ್ರತಿಮ ನಟನಾ ಚಾತುರ್ಯ ಮತ್ತು ವಾಕ್ಚಾತುರ್ಯ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಾಹಿತ್ಯದ ವಿವಿಧ ಸ್ತರಗಳಲ್ಲಿ 120ಕ್ಕೂ ಹೆಚ್ಚಿನ ಭಾಷಣಗಳು, ಉಪನ್ಯಾಸವನ್ನು ನೀಡಿದಂಥ ಅನುಭವ ರಾಮಣ್ಣನದ್ದು. ವಿವಿಧೆಡೆ 100ಕ್ಕೂ ಹೆಚ್ಚು ಧಾರ್ಮಿಕ ಭಾಷಣಗಳನ್ನು ಮಾಡಿದ್ದಾರೆ. ಹಲವಾರು ಯಕ್ಷಗಾನ ಗೋಷ್ಠಿಗಳಲ್ಲಿ ವಿಚಾರ ಮಂಡನೆ, ನಾಟಕ, ಯಕ್ಷಗಾನದ ಕುರಿತು 150ಕ್ಕೂ ಹೆಚ್ಚು ಭಾಷಣಗಳು, ದಿಗ್ದರ್ಶನ. 100 ಯಕ್ಷಾಸಕ್ತರಿಗೆ ಯಕ್ಷಗಾನದ ಕುರಿತು ಸಲಹೆ, ಮಾರ್ಗದರ್ಶನ ಮತ್ತು ಸೂಕ್ತ ತರಬೇತಿ. ವಿವಿಧ ಪತ್ರಿಕೆಗಳಲ್ಲಿ 40ಕ್ಕೂ ಹೆಚ್ಚು ಮೌಲ್ಯಾಧಾರಿತ ಪ್ರಬುದ್ಧ ಲೇಖನಗಳು ಪ್ರಕಟವಾಗಿವೆ. ಯಕ್ಷಗಾನ ಕ್ಷೇತ್ರದಲ್ಲಿ ಅನನ್ಯ ಸೇವೆಗಾಗಿ ಹಲವಾರು ಪ್ರಶಸ್ತಿಗಳು, ಗೌರವಾದರಗಳು ಶ್ರೀಯುತರಿಗೆ ಅರ್ಹವಾಗಿಯೇ ಸಂದಿವೆ. ಸದಾ ನಗುಮೊಗದ, ಎಲ್ಲರೊಂದಿಗೆ ಬೆರೆಯುವ ಆತ್ಮೀಯರು ನಮ್ಮ ರಾಮಣ್ಣ. ಇದು ರಾಮಣ್ಣನವರ ಕಿರುಪರಿಚಯ. ಇನ್ನು ಮುಂದೆ ಅಮೃತ ಮುಂದುವರಿಸಬಹುದು ಕಾರ್ಯಕ್ರಮ. ಚಿಕ್ಕದಾಗಿ ಚೊಕ್ಕದಾಗಿ ಕೋಟೆ ರಾಮಣ್ಣ ಅವರನ್ನು ಪರಿಚಯಿಸಿದಂತಹ ಚಂದ್ರಹಾಸಣ್ಣ ಅವರಿಗೆ ಧನ್ಯವಾದಗಳು. ಜೀವನದ ಅರ್ಥ ದೃಷ್ಟಿಕೋನಗಳ ಬಗ್ಗೆ ಶ್ರೀ ರಾಮ್ಭಟ್ ಕೋಟೆ ರಾಮಣ್ಣ ಅವರಿಂದ ಸ್ವಾನುಭವಾಧಾರಿತ ಚಿಂತನೆಗಳನ್ನು ನಾವು ಇಂದಿನ ಈ ವೆಬಿನಾರ್ನಲ್ಲಿ ಕೇಳಲಿದ್ದೇವೆ. ಈಗ ಅವರ ಮಾತುಗಳನ್ನು ಆಲಿಸುವ ಸಮಯ. ರಾಮಣ್ಣ. ಆತ್ಮೀಯ ಬಂಧುಗಳೇ, ಇದೊಂದು ಸುವರ್ಣ ಅವಕಾಶ. ಅದಕ್ಕೆ ನಿಮಗೆಲ್ಲರಿಗೂ ನಮಸ್ಕಾರ. ನನ್ನ ನಮಸ್ಕಾರದಲ್ಲಿ ಚಮತ್ಕಾರ ಇಲ್ಲ. ನಿಮ್ಮೆಲ್ಲರ ಪುರಸ್ಕಾರದಿಂದ ಈ ವೇದಿಕೆಯಲ್ಲಿ ನನ್ನದಾದಂಥ ಅನುಭವವನ್ನು ವ್ಯಕ್ತಪಡಿಸುವುದಕ್ಕೆ ಸೂಕ್ತವಾದಂತಹ ಒಂದು ವೇದಿಕೆ ಅಂತ ತಿಳಿದುಕೊಂಡಿದ್ದೇನೆ. ಜೀವನ ಅನ್ನುವಂಥದ್ದು ಬಹಳ ವಿಶೇಷವಾದದ್ದು. ಯಾರಿಗೆ ಜೀವನ, ಯಾರಲ್ಲಿ ಜೀವನ, ಎಷ್ಟು ಜೀವನ ಎನ್ನುವುದಕ್ಕೆ ಉತ್ತರ ಇಲ್ಲ. ಹಾಗಾದ್ರೆ ಜೀವನ ಅಂದ್ರೆ ಏನು? ಹುಟ್ಟು ಸಾವುಗಳ ಮಧ್ಯದಲ್ಲಿರುವಂಥದ್ದೇ ಜೀವನ. ನೋಡಿ ಎಷ್ಟು ಸೊಗಸಾಗಿದೆ ಅಂತ. ಹುಟ್ಟು ಜೀವ, ಸತ್ತ ಮೇಲೆ ಸಾವು, ಜೀವನ, ಇದೇ ಜೀವನ. ಈ ಜೀವನವನ್ನು ನಾವು ರೂಪಿಸಿಕೊಳ್ಳಬೇಕೇ ಹೊರತು ಇನ್ನೊಬ್ಬ ರೂಪಿಸಿಕೊಳ್ಳುವುದಕ್ಕೆ ಬರುವುದಿಲ್ಲ. ನನ್ನದಾದಂತಹ ಬುದ್ಧಿ, ನನ್ನದಾದಂತಹ ಚಾತುರ್ಯ, ನನ್ನಲ್ಲಿರುವಂತಹ ವ್ಯಕ್ತಿತ್ವ,
ಅದು ಪ್ರಕಾಶಗೊಳ್ಳುವುದಕ್ಕೆ ನಾನಾ ಪಥಗಳು ಉಂಟು. ಆ ಪಥದಲ್ಲಿ ನಾನು ದುಡಿಮೆಯ ರೀತಿಯಲ್ಲಿ ಹೋದಾಗ ಅದರಲ್ಲಿ ಸಾರ್ಥಕ್ಯವನ್ನು ಕಾಣ್ತೇನೆ. ಎಷ್ಟೋ ಸಲ ನನಗೆ ಅನ್ನಿಸುವುದು ಉಂಟು, ನನ್ನ ಊರಿನಲ್ಲೇ ನಾನು ಇರ್ತಿದ್ರೆ ಏನಾಗುತ್ತಿದ್ದೆ. ಅದಕ್ಕೆ ಉತ್ತರ ಕೊಡುವುದಕ್ಕೆ ಕಷ್ಟವಾದರೂ ಸ್ಪಷ್ಟವಾಗಿ ನಾನು ಹೇಳಬಲ್ಲೆ. ಅಲ್ಲಿ ಇರ್ತಿದ್ರೆ ಆ ಊರಿನವರೊಟ್ಟಿಗೆ ಇರ್ತಿದ್ದೆ, ಆ ಊರಿನ ಜನರ ಜೀವನದೊಂದಿಗೆ ನನ್ನ ಮಾನವೂ ಇರುತ್ತಿತ್ತು. ಆದರೆ ಅದನ್ನು ಬಿಟ್ಟು ನಾನು ಕಾರ್ಕಳಕ್ಕೆ ಬಂದೆ. ಕಾರ್ಕಳಕ್ಕೆ ಬಂದಾಗ ನನ್ನ ಜೀವನ ವಿಶಾಲವಾಯಿತು, ವಿಪುಲತೆ ಕಂಡಿತು, ಸಾರ್ಥಕ್ಯ ಕಂಡಿತು. ಹಾಗೆಯೇ ಆ ಜೀವನದಲ್ಲಿ ಹೋಗುವುದಕ್ಕೆ ಒಂದು ಸಾವಧಾನದ ಪಥವು ನನಗೆ ರಥದ ಹಾಗೆ ಕಂಡಿತು. ಆಗ ನನಗನ್ನಿಸಿತು, ಊರು ಬಿಟ್ಟವ ಅವನ್ ದೊಡ್ಡವನಾಗ್ತಾನೆ ಅಂತ. ಸತ್ಯವೋ ಏನೋ, ಊರು ಬಿಟ್ಟವರಲ್ಲಿ ಕೇಳಬೇಕು. ಈಗ ಬೆಂಗಳೂರಿನಲ್ಲಿ ಇದ್ದಾರಲ್ಲ, ಮೈಸೂರಲ್ಲಿ ಇದ್ದಾರಲ್ಲ, ಅವರೆಲ್ಲ ಹೇಗೆ, ಯಾವ ರೀತಿಯಲ್ಲಿ ಇದ್ದಾರೆ, ಅವರ ವ್ಯಕ್ತಿತ್ವ ವಿಕಸನೆ ಹೇಗಾಗಿದೆ, ಅವರ ಜೀವನದ ಆ ಮಾನ ಎಲ್ಲಿಗೆ ಮುಟ್ಟಿದೆ, ಆ ಮಾನದಿಂದಲೇ ಅಲ್ವೇ ನಮಗೆಲ್ಲ ಸನ್ಮಾನವಾಗುವುದು. ಇದನ್ನು ಯೋಚಿಸುವುದು ನಾನು. ಅದಕ್ಕಾಗಿ ದೇಶ ತಿರುಗಬೇಕು, ಕೋಶ ಓದಬೇಕು, ಜ್ಞಾನ ಸಂಪಾದನೆ ಮಾಡಬೇಕು, ನಮ್ಮದು ಏನುಂಟು ಇನ್ನೊಬ್ಬನಿಗೆ ಹಂಚಬೇಕು. ಹಣ ಹಂಚಿದ್ರೆ ಅದು ಖಾಲಿಯಾಗಿ ಹೋಗ್ಬೋದು. ಆದರೆ ಜ್ಞಾನ, ಈ ತಿಳುವಳಿಕೆ, ಇದು ನಮ್ಮ ಜೀವನದಲ್ಲಿ ಅನುಭವಿಸಿದ್ದು ಇನ್ನೊಬ್ಬನಿಗೆ ನಾವು ಹಂಚಿದಾಗ ಅವನು ಏನನ್ನು ಪಡೆದುಕೊಳ್ತಾನೆ. ತನಗೆ ಆಗುವುದನ್ನು ತನ್ನೊಳಗೆ ಅಲ್ಲ, ಇನ್ನೊಬ್ಬನಿಗೂ ಅವನು ರವಾನಿಸ್ತಾನೆ. ಜೀವನ ಅಂದ್ರೆ ಅದು ಮತ್ತೆ ಏನೂ ಅಲ್ಲ. ನಾನು ಪಡ್ಕೊಂಡದ್ದನ್ನು ನಾನು ಹೇಳಿದ್ದಷ್ಟೆ. ಬಹುಶಃ ನಾನು ಕಾರ್ಕಳಕ್ಕೆ ಬಂದ ಕಾರಣ ಸಾಹಿತ್ಯದ, ಯಕ್ಷಗಾನದ, ಧಾರ್ಮಿಕದ ವಿವಿಧ ಮಜಲುಗಳಲ್ಲಿ ನನ್ನನ್ನು ನಾನು ಸ್ಥಾಪಿಸಿದೆ. ಆ ಸ್ಥಾಪಿಸುವಾಗ ಹೇಳಿದ್ರು, ಸ್ಥಾಪಯಾಮಿ ಪೂಜೆಯಾಮಿ. ನನ್ನನ್ನು ಹಾಗೆ ನೋಡಿಕೊಳ್ತಾರೆ. ನಾನು ದೇವರಲ್ಲ, ಮನುಷ್ಯ ದೇವನಾಗುವುದಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಮಹಾತ್ಮ, ದೇವಮಾನವ ಅಂತ ಹೇಳಿಕೊಳ್ಬಹುದೇ ಹೊರತು ಅದರ ನಿಜವಾದ ಅರ್ಥದಲ್ಲಿ ಅದು ಯಾವುದೂ ಇಲ್ಲ. ಇರುವುದು ಯಾವುದು? ನೀನು ನಡೆಯುವ ದಾರಿ, ಆ ದಾರಿಯಲ್ಲಿ ನಿನಗಿರುವಂತಹ ಸುಖ ಅನುಭವ ಮತ್ತು ಕಷ್ಟ, ಅದನ್ನು ಎರಡನ್ನು ಸ್ವೀಕರಿಸಬೇಕು ಜೀವನದಲ್ಲಿ. ಭಗವದ್ಗೀತೆಯಲ್ಲಿ ಅದನ್ನೇ ಅಲ್ವೇ ಹೇಳಿದ್ದು, ಸುಖೇ ದುಃಖೇ ಸಮೇ ಕೃತ್ವ ಲಾಭ ಲಾಭೌ ಜಯ ಜಯೌ. ನೋಡಿ ಎಷ್ಟು ಸೊಗಸಾಗಿ ಹೇಳಿದ್ದಾನೆ. ನನ್ನಂಥವನಿಗೆ ಅಂತಲ್ಲ, ನಿಮ್ಮಂಥವರಿಗೂ ಹೌದು. ಸುಖ ದುಃಖ ಅದನ್ನು ಸಮಾನವಾಗಿ ನೋಡಬೇಕು, ತಕ್ಕಡಿಯಲ್ಲಿ ಇಟ್ಟು ನೋಡಬೇಕು. ಬೆಪ್ಪು ತಕ್ಕಡಿ ಆಗಬಾರ್ದು ಮಾತ್ರ. ತಕ್ಕಡಿಯಲ್ಲಿ ಇಟ್ಟು ತೂಗಿದಾಗ ಓಹೋ ಸುಖ ಬಂತು, ದುಃಖ ಬಂತು, ಅಯ್ಯೋ ನಾನೇನು ಮಾಡ್ಲಿ ಅಂತ ಹೇಳುವಲ್ಲಿ ಸುಖಕ್ಕೆ ದುಃಖ ಮೂಲ ಎಂಬುದನ್ನು ಅರ್ಥವಿಸಿಕೊಳ್ಬೇಕು. ಜೀವನದಲ್ಲಿ ದುಃಖ ನಮಗೆ ಬರ್ತಾ ಇರಬೇಕು. ದುಃಖ ಇಲ್ಲದವ ಮನುಷ್ಯ ಮನುಷ್ಯನೇ ಅಲ್ಲ. ಮನುಷ್ಯ ಅನ್ನುವ ಶಬ್ದಕ್ಕೆ ಏನು ಅರ್ಥ? ಮನೀಷಿ ಅನ್ನುವುದರಿಂದ ಬಂದದ್ದು. ಮನೀಷಿ ಅಂದ್ರೆ ಬುದ್ಧಿವಂತ, ಜ್ಞಾನ. ತನ್ನ ನಡೆಯಿಂದ ತಾನು ಏನನ್ನು ಸಾಧಿಸಬೇಕೋ ಅದನ್ನು ಸಾಧಿಸುವುದಕ್ಕೆ ಅನುಕೂಲವಾಗುವಂಥದ್ದು ಯಾವುದಂದ್ರೆ ಅದು ಮನುಷ್ಯ, ಮನುಷ್ಯತ್ವ. ಹಾಗಾದ್ರೆ ನಾವು ಮನುಷ್ಯರಾಗಿ ಈ ಸುಖ ದುಃಖಗಳನ್ನು ಸ್ವೀಕರಿಸಬೇಕೋ ಬೇಡವೋ? ನಾವು ಸುಖ ಬಂದಾಗ ಅದು ನಾನು ಮಾಡಿದ್ದು ಆ ಸುಖಕ್ಕೆ ಕಾರಣ, ದುಃಖ ಬಂದಾಗ ಇನ್ನೊಬ್ಬನನ್ನು ತೋರಿಸ್ತೇವೆ. ಇದು ಸಾಧುವೋ? ಈ ಪ್ರಶ್ನೆ ಬರ್ತದೆ ನಮ್ಮಲ್ಲಿ. ಇಲ್ಲ, ದುಃಖಕ್ಕೂ ಸುಖಕ್ಕೂ ನಾವೇ ಕಾರಣ ಹೊರತು ಇನ್ನೊಬ್ಬ ಅಲ್ಲ. ಅದನ್ನು ನಾವು ಆರ್ಜಿಸಿದ್ದು, ಅದನ್ನು ವರ್ಜಿಸುವುದಕ್ಕೆ ಸಾಧ್ಯ ಇಲ್ಲ. ಅದು ಸಮತೂಕ. ಹಾಗಾದ್ರೆ ಸುಖೇ ದುಃಖೇ ಸಮೇ ಕೃತ್ವ ಲಾಭ ಲಾಭೌ ಜಯ ಜಯೌ. ನಾವು
ಉದ್ಯೋಗಿಸಿದಂತಹ ಯಾವುದು ಉಂಟೋ ಅದರಲ್ಲಿ ನಮಗೆ ನಷ್ಟ ಪ್ರಾರಂಭದಲ್ಲಿ ಬರಬೇಕು. ಆಗ ನಮಗೆ ವ್ಯಾಪಾರದ ದೃಷ್ಟಿಕೋನ ಏನು ಅಂತ ಗೊತ್ತಾಗ್ತದೆ. ನಾವು ಹಾಕಿದ ಬಂಡವಾಳ ಅದು ಏನು ಎಷ್ಟು ಎಂಬುದು ಗೊತ್ತಾಗ್ತದೆ. ಅದರಿಂದ ಏನಾಯ್ತು, ಮುಂದೆ ಏನನ್ನು ನಾನು ಮಾಡಬಹುದು. ಈ ನಷ್ಟದಿಂದ ಸ್ಪಷ್ಟವಾಗಿ ನನ್ನ ಇಷ್ಟವನ್ನು ಪೂರೈಸುವುದಕ್ಕೆ ಸಾಧ್ಯ ಎಂಬುದನ್ನು ಯಾವಾಗ ಮಾನವ ತಿಳ್ಕೊಳ್ಳುತ್ತಾನೋ ಅವನ ಮಾನ ಉಳಿಯುತ್ತದೆ. ಇದು ಜೀವನ. ಆತ್ಮೀಯರೇ, ಸುಖೇ ದುಃಖೇ ಸಮಯಕತ್ವ ಲಾಭಾಲಾಭವು. ಲಾಭ ಸಿಗ್ತದೆ, ನಷ್ಟ ಆಗ್ತದೆ. ನಷ್ಟ ಆದ್ರೆ ಮಾತ್ರ ಲಾಭ ಆಗುವುದೇ ಹೊರತು ಲಾಭ ಆದ್ರೆ ನಷ್ಟ ಆಗುವುದಿಲ್ಲ, ತಿಳ್ಕೊಳ್ಬೇಕಾದ್ದು. ನಷ್ಟ ಆದ ಕೂಡಲೇ ನಮಗೆ ಅನ್ನಿಸ್ತದೆ, ಓಹೋ ನಾನು ಸೋತು ಹೋದ್ನ ಅಂತ. ಸೋಲುವುದಕ್ಕೆ ಇಲ್ಲ. ಯಾಕೆ? ಗೆಲುವು ನಮ್ಮನ್ನು ಕಾಯ್ತಾ ಇರ್ತದೆ. ಆ ಕಡೆಗೆ ನಮ್ಮ ಪ್ರಜ್ಞೆ ಇರಬೇಕು. ಹೌದು, ನಮ್ಮ ಮನಸ್ಸಿನೊಳಗಿರುವಂತ ಮಾನವತ್ವ, ಆ ಮಾನವತ್ವವೇ ವಿಶಾಲವಾದಂತಹ ಜೀವನ. ಜೀವನ ಅಂದ್ರೆ ಏನಪ್ಪ? ಜೀವನ ಅಂದ್ರೆ ಹರಿಯುವ ನದಿ. ಸುಲಭದಲ್ಲಿ ಈ ನದಿ ಹರಿಯುತ್ತಾ ಇರ್ತದೆ, ಬಂಡೆಕಲ್ಲು ಸಿಗ್ತದೆ, ಅದು ಎತ್ತರಕ್ಕೆ ಏರ್ತದೆ, ಅದನ್ನು ದಾಟಿ ಮುಂದಕ್ಕೆ ಹೋಗ್ತದೆ. ಪ್ರವಾಹ ರೂಪದಲ್ಲಿ ಹೋಗುವಾಗ ದೊಡ್ಡ ಜಲಪಾತ, ಆ ಪಾತಕ್ಕೆ ಧುಮುಕ್ತದೆ. ಮುಂದಕ್ಕೆ ಅದು ನಿಧಾನವಾಗಿ ನಗುಮೊಗದಿಂದ ಅನಂತವಾದ ಸಾಗರಕ್ಕೆ ಸೇರ್ತದೆ. ಇದು ಜೀವನ. ಕಷ್ಟದ ಬಂಡೆ ಮೇಲೆ ಇರ್ತದೆ, ಆಳವಾದ ಕಷ್ಟ ಧುಮುಕ್ತದೆ. ಅದನ್ನು ಏಕತ್ರವಾಗಿ ಸಮಾನವಾಗಿ ಸ್ವೀಕರಿಸಿ ಮುಂದಕ್ಕೆ ಹೋಗುವಾಗ ಅನಂತ ಅನಂತತೆ. ಅಲ್ಲಿ ಅನಂತನ ದರ್ಶನ ಆಗ್ತದೆ. ದರ್ಶನ ಆಗಿ ಅಲ್ಲಿ ಐಕ್ಯವಾಗ್ತದೆ. ಮನುಷ್ಯ ಐಕ್ಯ ಆದ ಮೇಲೆ ಸೌಖ್ಯವೇ, ಅದರಲ್ಲಿ ಏನು ಸಂಶಯ ಇಲ್ಲ. ಇದನ್ನು ನಾವು ಗುರುತಿಸಿಕೊಳ್ಳಬೇಕಾಗ್ತದೆ. ಇದು ಒಂದು ಹಿನ್ನೆಲೆ ನಾನು ಜೀವನದ್ದೇ ಹೇಳಿದ್ದು. ನನಗೆ ನೆನಪಾಗುವುದು ಡಿ.ವಿ.ಜಿಯವರು. ಡಿ.ವಿ.ಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಪದ್ಯ ಉಂಟು. ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾರಣದಲ್ಲಿರುವುದೇ ನಾನು ಉಂಟೆ, ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಏನು ಜೀವನ, ಏನು ಜೀವನದ ಅರ್ಥ? ಆ ಅರ್ಥದ ತಿಳಿಯದೆ ನೀನು ಯಾಕೆ ವ್ಯರ್ಥವಾಗಿ ಕೂಗುತ್ತಾ ಇದ್ದಿ, ದುಃಖಿಸ್ತಾ ಇದ್ದಿ? ಹಾಗಾದ್ರೆ ಈ ಜೀವನ ಎಲ್ಲಿ ಉಂಟು? ಎಲ್ಲಿ ಉಂಟಂದ್ರೆ ಪ್ರಪಂಚದಲ್ಲಿ ಉಂಟು. ಈ ಪ್ರಪಂಚ ಅಂದ್ರೆ ಪಂಚ ಅಂದ್ರೆ ವಿಶಾಲ ಅಂತ ಅರ್ಥ. ಈ ವಿಶಾಲವಾದ ಪ್ರಪಂಚದಲ್ಲಿ ನಾನಿದ್ದೆ, ನನ್ನ ಜೀವನ ಉಂಟು. ಹಾಗಾಗಿ ಜೀವನದಲ್ಲಿ ಪ್ರಪಂಚ ಉಂಟು, ಪ್ರಪಂಚದಲ್ಲಿಯೇ ನಮ್ಮ ಜೀವನ ಸಾಗ್ತದೆ. ಇದು ಏನು? ಕಾಣದಲ್ಲಿರುವುದೇ ನಾನು ಉಂಟೆ. ನಿನಗೆ ಕಾಣ್ತದೇನಪ್ಪ? ದುಃಖ ಅಂದ್ರೆ ನೀನು ಅನುಭವಿಸ್ತೀನಿ. ಇನ್ನೊಬ್ಬ ಹೇಳ್ತಾನೆ, ಅವನ ಕಣ್ಣಲ್ಲಿ ನೀರು ಬಂತು. ಸುಖ ಅಂತ ಹೇಳುವಾಗ ಅವನ್ನೇ ಕಾಣ್ತಾನೆ, ಅವನ ಹಲ್ಲುಗಳು ಕಾಣ್ತದೆ, ಅವನು ಹಾಕಿದ್ದಾನೆ ಅಂತ ತಿಳ್ಕೊಳ್ತೇವೆ. ಅದು ಪ್ರಕಟವಾಗದೇ ಇರುವಂಥದ್ದು ಉಂಟಲ್ಲ, ಇನ್ನೊಬ್ಬನಿಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ಉಂಟಲ್ಲ. ಏನು ಪ್ರಶ್ನೆ ಅದು? ತೆರಿಗೆ ಬೇನೆ ಗಂಡು ಮಕ್ಕಳಿಗೂ ಗೊತ್ತಾ? ಇಲ್ಲ. ಹಾಗಾದ್ರೆ ಯಾರಿಗೆ ಅನುಭವ ಆದ್ದು? ಹೆಣ್ಣು ಮಕ್ಕಳಿಗೆ ಮಾತ್ರ. ನಾವು ಆಸ್ಪತ್ರೆಯಲ್ಲಿ ಕಾಣ್ತೇವೆ, ಹೆರದೇ ಇರುವಂತಹ ನರ್ಸುಗಳು ಹೆರುವಂತ ಹೆಣ್ಣು ಮಕ್ಕಳಿಗೆ ಬುದ್ಧಿವಾದ ಹೇಳುವುದು. ಯಾಕೆ ಕೂಗ್ತಿ? ಯಾಕೆ ದುಃಖ ಪಡ್ತೀವಿ? ಸುಮ್ಗಿರು, ನೀನು ಹೆರ್ತಿ. ಪಾಪ ದುಃಖ ಆ ತಾಯಿಗೆ, ಆ ಹೆಂಗಸಿಗೆ ಗೊತ್ತಾಗದೆ ಹೊರತು ಈ ಮದುವೆಯಾಗದೆ ಇರುವಂತಹ ಈ ನರ್ಸಿಗೆ ಏನು ಗೊತ್ತುಂಟು? ಅವಳಿಗೆ ಗೊತ್ತಿರುವುದು ಪರ್ಸು ತುಂಬಿಸುವುದಕ್ಕೆ ಮಾತ್ರ. ಹಾಗಾದ್ರೆ ಅನುಭವ ವೇದ್ಯವಾದದ್ದು ಯಾವುದುಂಟು
ಅದು ಸಾಧುತ್ವವನ್ನು ಪಡೆಯುತ್ತದೆ. ಒಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಇನ್ನೊಬ್ಬನಿಗೆ ಹೇಳಿದ್ರೆ ಗೊತ್ತಾಗುದಿಲ್ಲ. ಅವನು ಬದುಕಿ ಉಳಿದಾಗ ಅವ ಹೇಳ್ತಾನೆ ಅದು ಹೀಗೆ ಹೀಗೆ ಅಂತ. ಅವಾಗ ಆ ನೋವನ್ನು ನಾವು ಪ್ರಜ್ಞಾ ಸಹಿತರಾಗಿರುವವರು ಅನುಕಂಪದಿಂದ ಸ್ವೀಕರಿಸಬೇಕು ಅಷ್ಟೇ. ಇದು ಜೀವನ. ಈ ಜೀವನದಲ್ಲಿ ಮುಕ್ತಿ ಅಲ್ಲ, ಭಕ್ತಿ ಉಂಟು. ಆ ಭಕ್ತಿಯ ಭುಕ್ತಿ ಉಂಟು. ಇದನ್ನು ನಾವು ತಿಳಿಯಬೇಕು. ಅದನ್ನೇ ಇವ ಹೇಳಿ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಅದು ಜ್ಞಾನ. ನಹಿ ಜ್ಞಾನೇನ ಸದೃಶಂ. ಜ್ಞಾನಕ್ಕೆ ಸದೃಶವಾದ ಪ್ರಪಂಚದಲ್ಲಿ ಯಾವುದೂ ಇಲ್ಲಪ್ಪ. ಅದನ್ನು ನೀನು ಸ್ವೀಕರಿಸು. ನಿನಗೆ ವಿದ್ಯೆ ಪ್ರಧಾನ ಆದರೆ ವಿದ್ಯೆಗೆ ಹೋಗು. ಅಲ್ಲ, ನಿನಗೆ ಕೂಲಿ ಕೆಲಸ ಆದ್ರೆ ಕೂಲಿ ಕೆಲಸಕ್ಕೆ ಹೋಗು. ಶಿಲ್ಪ ಆದ್ರೆ ಶಿಲ್ಪಕ್ಕೆ ಹೋಗು. ಜೀವನೋಪಾಯವನ್ನು ನೀನು ನೋಡಲ್ಲ, ಆ ಉಪಾಯವನ್ನು ನೋಡಿ ಆದ ಮೇಲೆ ಸಂತೋಷ ಪಟ್ಟರೆ ಹಾಡುವುದು ಮಾತ್ರ ಅಲ್ಲ, 10 ಜನರೊಟ್ಟಿಗೆ ಕೂಡು. ಅದು ಜೀವನ. ಹಾಗಾದ್ರೆ ಈ ಜೀವನವನ್ನು ಅನುಭವಿಸಿದವನಿಗೆ, ನನ್ನಂಥವನಿಗೆ ನಾನು ಪಟ್ಟ ಕಷ್ಟ ಇಲ್ಲ. ನಾನು ಜೀವನ ಒಳ್ಳೇದು ಅನುಭವಿಸಿದ್ದೇನೆ. ಕಾರ್ಕಳಕ್ಕೆ ಬಂದ ನಾನು ಏನು ಅಂತ 10 ಜನರಿಗೆ ಗೊತ್ತಾಯ್ತು. ಉತ್ತರ ಕನ್ನಡಕ್ಕೆ ಗೊತ್ತಾಯ್ತು, ಶಿವಮೊಗ್ಗಕ್ಕೆ ಗೊತ್ತಾಯ್ತು, ಮಹಾರಾಷ್ಟ್ರಕ್ಕೆ ಗೊತ್ತಾಯ್ತು, ಮಧ್ಯಪ್ರದೇಶಕ್ಕೆ, ಎಲ್ಲ ಗೊತ್ತಿಲ್ಲದ ಕೇರಳಕ್ಕೆ ಹೋಗಿದೆ. ನಾನು ಏನು, ನನ್ನಲ್ಲಿ ಏನುಂಟು, ಅದು ಸುಪ್ತವಾಗಿರುವ ಚೇತನ ಅದು ಪ್ರಕಟಗೊಳ್ಳುವುದು ಎಲ್ಲಿ ಅಂದ್ರೆ, ನಮಗೆ ಎಲ್ಲಿ ಅವಕಾಶ ಉಂಟು ಅದು ಆಕಾಶ ಮಾಡಬೇಕು. ಆವಾಗ ನಾವು ಪ್ರಕಾಶಕ್ಕೆ ಹೋಗ್ತೇವೆ. ಇದು ಜೀವನ. ಅದಕ್ಕೆ ನಾನು ಹೇಳುವುದು, ನೀವು ಈ ದಾರಿಯನ್ನು ಹುಡುಕೊಳ್ಳಿ. ಹುಡುಕುವುದು ಮಾತ್ರ ಅಲ್ಲ, ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸಬೇಕು. ಅದು ಹೇಗೂ ಆದೀತು. ಮನುಸ್ಮೃತಿಗಾರ ಜೀವನಕ್ಕೆ ಸಾಧನವಾದ ಉಪಾಯಗಳನ್ನು ಹೇಳಿದ್ದಾನೆ. 10 ಉಪಾಯಗಳನ್ನು ಹೇಳಿದ್ದಾನೆ. ಒಂದದೇ ವಿದ್ಯೆ, ಇನ್ನೊಂದು ಶಿಲ್ಪ ಹೇಳಿದ, ಇನ್ನೊಂದು ಕೂಲಿ ಹೇಳಿದ, ಇನ್ನೊಂದು ಸೇವೆ ಹೇಳಿದ, ಇನ್ನೊಂದು ವಾಣಿಜ್ಯ ಹೇಳಿದ, ಇನ್ನೊಂದು ವ್ಯಾಪಾರ ಹೇಳಿದ, ಇನ್ನೊಂದು ಪೂಜೆ ಪುರಸ್ಕಾರಗಳನ್ನು ಹೇಳಿದ, ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥದ್ದನ್ನು ಹೇಳಿದ, ಇನ್ನೂ ಧೈರ್ಯ ಪ್ರಧಾನ. ಇಷ್ಟಕ್ಕೆ ಒಂದು ಧೈರ್ಯ ಬೇಕು ಅಂತ ಹೇಳಿದ. ಅಲ್ಲ, ಭಿಕ್ಷೆ ಬೇಡು, ಭೌತಿ ಭಿಕ್ಷಾಂದೇ ಭವಾಂಭಿಕ್ಷಾಂದದಾತು. ಇದು ನಾನು ಹೇಳಿದ್ದಲ್ಲ, ಇದು ಪರಮೇಶ್ವರ ದೇವರು ಜಗತ್ತಿಗೆ ಕೊಟ್ಟಂತಹ ದೊಡ್ಡ ಕೊಡುಗೆ. ಭಿಕ್ಷೆ ಬೇಡುವುದು, ಅದನ್ನು ಬೇಡ ಅಂತ ಹೇಳಲಿಕ್ಕಿಲ್ಲ. ಯಾಕೆ? ಜೀವನ ಅದು. ನೋಡಿ, ಆಲೋಚನೆ ಮಾಡಿ. ಪುರಾಣದ ಕಡೆಗೆ ನಿಮ್ಮ ಮನಸ್ಸನ್ನು ಒಂದ್ಸಲ ಅರಿಯಬೇಡಿ. ಆಗ ನೀವು ದುಷ್ಟತನವನ್ನು ಹರಿಯುತ್ತೀರಿ. ಹರಿದು ನಾನು ಏನೋ ಒಂದು ಆಗಬೇಕು, ಸುಜ್ಞಾನ ಮೂರ್ತಿ ಆಗದಿದ್ರು ಅಜ್ಞಾನದ ಪ್ರಕಾಶ ನನ್ನ ಒಳಗೆ ಬರಬೇಕು, ಅದು ಇನ್ನೊಂದು ಕಡೆಯಲ್ಲಿ ಪ್ರಕಟ ಆಗಬೇಕು ಎಂಬ ಈ ಭಾವನೆ ಮನುಷ್ಯನಾದವನಲ್ಲಿ ಉಂಟಾಗ್ತದೆ. ಹಾಗಾದ್ರೆ ಯಾವುದು? ಕೂಲಿ ಕೆಲಸ ಮಾಡಬಹುದು. ನಮಗೆ ಯಾವುದು ಉಂಟು ಅದು ಅಂತಲ್ಲ, ಅದರಲ್ಲಿ ನಮಗೆ ಏನು ಲಾಭ ಉಂಟು? ಇಳಿದ ಮೇಲೆ ಅಲ್ವ ಗೊತ್ತಾಗುವುದು. ಮೊದಲೊಬ್ಬ ನೀರಿನಲ್ಲಿ ಇಳಿದು ನೀರು ಕುಡಿದಂತೆ. ಕುಡಿದಾದ ಮೇಲೆ ಹೇಳಿದ್ರೆ, ನಿನಗೆ ಈಜು ಬಾರ ಇದ್ರೆ ನೀರಿಗೆ ಇಳಿದ್ರೆ ಕಷ್ಟ. ಹಾಗಾದ್ರೆ ನಾನು ಈಜುವುದು ಹೇಗೆ ನೀರಿಗೆ? ನಾವಾದ ಏನು ಹೆದರಿಕೆ ಇಲ್ಲ, ಮನೆಯಲ್ಲಿ ದೊಡ್ಡ ಹಾಸಿಗೆ ಉಂಟು, ಅಲ್ಲಿ ಈಜು ಅಭ್ಯಾಸ ಮಾಡ್ತೇನೆ ಅಂತ. ಹಾಸಿಗೆಯಲ್ಲಿ ಈಜಿದ್ರೆ ನೀರಿನಲ್ಲಿ ಈಜಿದಾಗ ಆಗ್ತದ? ಇಲ್ಲ, ಅದಿಲ್ಲ. ಒಂದು ಮನಸ್ಸಿನ ಆಕಾರಕ್ಕೆ ಒಂದು ವಿಕಾರವನ್ನು ಕೊಡುವುದು ಅಷ್ಟೇ, ಮತ್ತೇನಲ್ಲ. ಹಾಗಾಗಿ ಆತ್ಮೀಯರೇ, ನಾನು ಹೇಳೋದು, ಜೀವನಕ್ಕೆ ಯಾವುದನ್ನು ನೀವು ಉಪಯೋಗಿಸಿ. ಸಾಧು ಒಬ್ಬ ಅಂಬಿಗ ನಾನು ನಿನ್ನ ನಂಬಿದೆ, ಜಗದಂಬವ. ನಾವು ಅಂಬಿಗ, ಅದು ಭಗವಂತ ಬಿಡಿ. ಇಲ್ಲಿ ಅಂಬಿಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಈ ದಡದಿಂದ ಆ ದಡಕ್ಕೆ ಸಾಗಿಸುವ. ತೆಕ್ಕಿನ ಸಂಕದ ಆಗ ಸಂಕ ಆಗಲಿಲ್ಲ, ಆ ಕಡೆಗೆ ಸಾಗಿಸಬೇಕು ಜನರನ್ನು. ಆಗ ಒಂದಾಣೆ ಒಬ್ಬನಿಗೆ. ಒಂದಾಣೆ ಅಂದ್ರೆ
2 ಇಡ್ಲಿ, 1 ಕಾಫಿ, ಇದಿಷ್ಟು ಸಿಕ್ತಿತ್ತು ಆ ಕಾಲದಲ್ಲಿ. ಇವತ್ತು ಒಂದಾಣೆ ಅಂದ್ರೆ ಈಗಿನ ಲೆಕ್ಕದಲ್ಲಿ 6 ಪೈಸೆ. ಅವ ಜನರನ್ನು ಸೇರಿಸಿ ಆದ ಮೇಲೆ ಅವನಿಗೆ ಕಂಡಿತು ಇವತ್ತು ಸ್ವಲ್ಪ ಕಷ್ಟ ಉಂಟು. ಯಾವತ್ತು ನಾನು 6 ಜನರನ್ನು ತೆಗೆದುಕೊಂಡು ಹೋಗ್ತಿದ್ದೆ, ಇವತ್ತು 10 ಜನ ಆದ್ರೆ 10 ಆಣೆ ಸಿಗ್ತದೆ. ಕುತೂಹಲಿಸಿದ. ಕ್ಯಾಪಾಸಿಟಿ ಹೆಚ್ಚಾಯ್ತು. ಮುಂದೆ ಹೋಯ್ತು. ಮುಂದೆ ಹೋಗುವಾಗ ಇವನಾಲೋಚನೆಯಲ್ಲಿ ಇವತ್ತು 10 ಆಣೆ ಸಿಗ್ತದೆ, ಮನೆಯಲ್ಲಿ ಬಹಳ ಸಂತೋಷದಿಂದ ನಾನು ಇರಬಹುದು ಅಂತ. ಹೋಗುವಾಗ ಮಧ್ಯದಲ್ಲಿ ದೋಣಿ ಮುಳುಗಿತ್ತು. ದೋಣಿ ಮುಳುಗುದು, ಅದ ಇದ್ದವರು ಹೋದ್ರು. ಇವನಿಗೆ ಈಡ್ಲಿಕ್ಕೆ ಬಂತು, ದಡಕ್ಕೆ ಸೇರಿದ. ದಡಕ್ಕೆ ಸೇರಿದ ಮೇಲೆ ಇವ ಆಲೋಚನೆ ಮಾಡಿದ, ನಾನೆಂತ ಮೂರ್ಖ, ಅಯ್ಯೋ ಅಂತ ಕಣ್ಣೀರು ಸುರಿಸಿದ. ಸತ್ತವರಿಗಾಗಿ ಅಲ್ಲ, ನಾನು ಮೊದಲೇ ಅವರಿಂದ ಹಣ ತೆಗೆದುಕೊಳ್ಬೇಕಿತ್ತು. ಇದು ಆ ಅಂಬಿಗನಲ್ಲಿ ಇದ್ದದ್ದು. ಹಾಗಾದ್ರೆ ಉಳಿದವರು ಅಂಬಿಗನ ನಿನ್ನ ನಂಬಿದೆ ಅಂತ ಹೇಳಿದವರಿಗೆ ಅವ ನೀರು ಕುಡಿಸಿದಲ್ಲ ಪುಣ್ಯಾತ್ಮ. ಅವನಿಗೆ ಅದು ಚಿಂತೆ. ಅಂದ್ರೆ ಜೀವನ ಅನ್ನೋದು ಬಿಡುವುದಿಲ್ಲ. ಯಾವ ರೀತಿಯಲ್ಲಿ ಆದ್ರೂ ನಾವು ಜೀವನಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕಾಗ್ತದೆ. ಆತ್ಮೀಯರೇ, ಇಷ್ಟು ಮಾತ್ರ ಅಲ್ಲ, ಕೆಲವು ಸಲ ನಮಗೆ ಜ್ಞಾನ ಹೆಚ್ಚಾಗ್ತದೆ. ವಿಶೇಷವಾದಂತಹ ಜ್ಞಾನದಿಂದ ನಾವು ಬುದ್ಧಿವಂತರು ಅಂತ ಎನಿಸಲ್ಪಡ್ತೇವೆ. ನನ್ನ ಹಾಗೆ ಇರುವವ ಯಾರು ಇಲ್ಲ, ನಾನೇ ಎಲ್ಲ ತಿಳಿದವ, ಸರ್ವಜ್ಞ ಅಂತ. ಹೌದದು? ಅಲ್ಲಲ್ಲ. ಒಬ್ಬೊಬ್ಬನು ಒಂದೊಂದು ವಿಭಾಗದಲ್ಲಿ ಜ್ಞಾನ ಪಡೆದಿದ್ದಾನೆ. ಒಬ್ಬ CA ಆದವನು ಒಂದು ಜ್ಞಾನ, ಒಬ್ಬ ಇಂಜಿನಿಯರ್ ಆದವನು ಅದರಲ್ಲಿ ನಾನಾ ವಿಭಾಗಗಳುಂಟು, ಅದರಲ್ಲಿ ಜ್ಞಾನ. ಒಬ್ಬ ಅಧ್ಯಾಪಕನಾದರೆ ಅವನು ಯಾವ ವಿಷಯವನ್ನು ತೆಗೆದುಕೊಂಡು ಹೋದ ಅದರಲ್ಲಿ ಆಳವಾದ ಜ್ಞಾನ. ಮತ್ತೆ ಹೀಗೆ ಒಂದರಲ್ಲಿ ಅಂತ ತಾವು ತಿಳ್ಕೊಳ್ಬಾರ್ದು. ಇಲ್ಲಿ ನೀರಿನಲ್ಲಿ ಹೋಗುವಂತ ಅಂಬಿಗನಿಗೆ ಆ ಕಥೆ ಆದ್ರೆ ಇನ್ನೊಬ್ಬ ಅಂಬಿಗನಿಗೆ ಇನ್ನೊಂದು ಕಥೆಯಾಗಿ ಹೋಯಿತು. ತಿಳುವಳಿಕೆ ತುಂಬಾ ಇದ್ದವ, ಭೌತಶಾಸ್ತ್ರ ಅಧ್ಯಯನ ಮಾಡಿದವ, ಅಲ್ಲದೆ ಎಲ್ಲ ವಿಜ್ಞಾನದ ವಿಚಾರಗಳನ್ನು ತಿಳಿದವ. ಹೋದ, ಕುಳಿತುಕೊಂಡ, ಇವ ನಮಸ್ಕಾರ ಮಾಡಿದ. ಯಾಕೆ? ಅವನ ಅವನ ಅಡ್ರೆಸ್ ಹೇಳ್ತದೆ ತಿಳಿದವ ಅಂತ. ನಾವು ಡ್ರೆಸ್ ಇಷ್ಟು ಒಳ್ಳೇದು ಮಾಡೋದು ನಮ್ಮ ಅಡ್ರೆಸ್ ಇನ್ನೊಬ್ಬರಿಗೆ ಸರಿ ಗೊತ್ತಿರಬೇಕು ಅಂತ. ಹಾಗಾಗಿ ಕುಳಿತಾಗ ಇವನ್ ಕೇಳಿದ, ನಿನಗೆ ವೇದ ಗೊತ್ತಾ? ಪಾಪ ಹುಟ್ಟು ಹಾಕುವ ಆ ಗಟ್ಟಿ ಮನುಷ್ಯನಿಗೆ ವೇದ ಏನು ಗೊತ್ತಿಲ್ಲ, ಉಪನಿಷತ್ತು ಗೊತ್ತಿಲ್ಲ, ಲೆಕ್ಕ ಗೊತ್ತಿಲ್ಲ, ಎಲ್ಲವನ್ನು ಕೇಳಿದ. ನೀನು ಪ್ರಯೋಜನ ಇಲ್ಲ, ನಿರಕ್ಷರ ಕುಕ್ಷಿ, ಬದುಕೆಯೂ ಪ್ರಯೋಜನ ಇಲ್ಲ, ಸರಿ ಅಂತ ಹೇಳಿದ. ಮಧ್ಯಕ್ಕೆ ಮುಟ್ಟುವಾಗ ನೀರು ಹೆಚ್ಚಾಯಿತು, ದೋಣಿಯಲ್ಲಿ ನೀರು ತುಂಬಿತು. ತುಂಬುವಾಗ ಇವನ್ ಕೇಳಿದ ವಿನೀತನಾಗಿ, ಮಹಾತ್ಮರೇ, ನಿಮಗೆ ಈಜು ಬರ್ತದ? ಇಲ್ಲ, ಬರುವುದಿಲ್ಲ. ನೀವು ಬದುಕಿಯೂ ವ್ಯರ್ಥ ಅಂತ ಹೇಳಿ ಅವ ಹಾರಿದ ಹೋದ. ಅವನ ಜ್ಞಾನ ನೋಡಿ, ಈಜುವಂಥದ್ದು ಬೇಕದು. ಇವನ ಜ್ಞಾನ ಈಜಲಿಕ್ಕೆ ಬರುವುದಿಲ್ಲ. ಅವನದ್ದು ಅದೇ ಆಧ್ಯಾತ್ಮಿಕ ಚಿಂತನೆ ಅಲ್ಲ, ವಿಜ್ಞಾನದ ವೈಜ್ಞಾನಿಕ ಚಿಂತನೆ. ಈ ವೈಜ್ಞಾನಿಕ ಚಿಂತನೆ ಹೆಚ್ಚಾದ್ರೂ ಕಷ್ಟ ಉಂಟು. ದೋಣಿಯಲ್ಲಿ ಕುಳಿದಂತಹ ಒಬ್ಬ ವೈಜ್ಞಾನಿ ಒಂದು 10 ಮಂದಿ ಇದ್ದಾರೆ, ಮುಂದಕ್ಕೆ ಹೋಗ್ತಾ ಇದ್ದಾರೆ. ನೀರು ಒಳಗೆ ಬಂತು, ತುಂಬಿತು. ಎಲ್ರು ನೀರು ತಮ್ಮ ಕೈಯಿಂದ ಹೊರಗೆ ಹಾಕ್ತಾ ಇದ್ದಾರೆ. ಈ ವಿಜ್ಞಾನಿ ತಿಳುವಳಿಕೆ ಇದ್ದ, ತನ್ನಲ್ಲಿದ್ದಂತಹ ಚೂರಿಯಿಂದ ಕೆಳಗೆ ತೂತು ಮಾಡ್ತಾ ಇದ್ದಾನೆ. ಕೇಳಿದ, ಏನಪ್ಪ? ಏನಂದ್ರೆ ನೀರು ಮೇಲೆ ಹೋಗುದಲ್ಲ, ಕೆಳಗಿಂದ ಹೋಗುದು, ಅದರಿಂದ ತೂತು ಮಾಡಿದೆ ಅಂತ. ನೋಡಿ, ಆಲೋಚನೆ ಮಾಡಿ ನೀವು. ವಿಜ್ಞಾನ ಎಲ್ಲಿ ಉಪಯೋಗಿಸಬೇಕು, ಹೇಗೆ ಉಪಯೋಗಿಸಬೇಕು ನಮ್ಮ ತಿಳುವಳಿಕೆಯನ್ನು. ನನಗೆ ಸಂಪೂರ್ಣ ಜ್ಞಾನ ಉಂಟು. ಪುರಾಣಾದಿಗಳನ್ನು ನಾನು ಕಥನ ಮಾತ್ರ ಅಲ್ಲ, ಅದರಲ್ಲಿರುವ ವಿಚಾರ ಸಮಗ್ರವಾಗಿ ಹೇಳ್ತೇನೆ ಅಂತ ಹೇಳಿ ಒಂದು 5 ವರ್ಷದ 10 ವರ್ಷದ ಮಗುವಿನ ಎದುರಿನಲ್ಲಿ ನನ್ನ ಪ್ರಭುತ್ವವನ್ನು ಪ್ರಕಟಗೊಳಿಸಿದ್ರೆ ಅಲ್ಲಿ ಏನನ್ನು ನಾನು ಪಡೆದುಕೊಂಡ ಹಾಗಾಗ್ತದೆ ಹೇಳಿ.
ಅದು ಜೀವನವೋ ಅಲ್ಲ. ಆತ್ಮೀಯರೇ, ನಮಗೆ ಉಜ್ಜೀವನ ಆಗಬೇಕು. ಈ ಜೀವನದಿಂದ ಬೇರೆ ಕಡೆಗೆ ನಾವು ಸಾಗಬೇಕು. ಹಾಗಾಗಿ ನಾನು ಕೆಲವನ್ನೆಲ್ಲ ನನ್ನಷ್ಟಕ್ಕೆ ಆಲೋಚನೆ ಮಾಡೋದು ಉಂಟು. ನಾವು ಏನು, ನಾವು ಎಲ್ಲಿಂದ ಬಂದದ್ದು, ಎಲ್ಲಿಗೆ ಹೋಗ್ತೇವೆ? ಮಧ್ಯದಲ್ಲಿರುವಂತಹ ಜೀವನ ಅನ್ನುವಂಥದ್ದು ಬಹಳ ಕಷ್ಟವೋ ನಷ್ಟವೋ ಅಲ್ಲ. ನೀವು ಸ್ವೀಕರಿಸಿದ ಹಾಗೆ ಇರುವುದು. ಸ್ವೀಕಾರವು ಪ್ರಧಾನವಾದದ್ದು. ಹಾಗಾದ್ರೆ ನಮ್ಮ ಮಾತುಗಳು ಒಂದೊಂದು ಕಡೆ. ಜೀವನಕ್ಕೆ ರೈತ ಒಬ್ಬ ಹೋಗ್ತಾನೆ, ಜೀವನ ಅವನದ್ದು. ಅವ ದೆಹಲಿಯಲ್ಲಿ ಅಲ್ಲಲ್ಲಿ ತರಕಾರಿಯನ್ನು ಮಾರುವವ. ತರಕಾರಿ ಮಾರುವವ ನೋಡಿ, ಅವನ ವಿದ್ಯೆ ಅಷ್ಟೇ. ನಾನು ತರಕಾರಿ ಬೆಳೆಸಿದ್ದೇನೆ, ಆ ತರಕಾರಿಯನ್ನು ಮಾರಬೇಕು, ಅದು ಪಟ್ಟಣದಲ್ಲಿ ಆದ್ರೆ ತನಗೆ ಹೆಚ್ಚು ಸಿಗ್ತದೆ ಎಂಬ ಹುಚ್ಚು ಅವನಿಗೆ. ಬೊಬ್ಬೆ ಹೊಡೆಯುತ್ತಾ ಇದ್ದ. ಎಲ್ಲಿ ಅದು ಲೇಡೀಸ್ ಹಾಸ್ಟೆಲ್ನ ಮುಂದೆ ಅವ ಹೋಗಿ ಆಗುವಾಗ ಎಲ್ಲ ಲೇಡೀಸ್ ಇದ್ರು, ಇವನಿಗೆ ಕಾಣ್ತದೆ. ಇವ ಬೊಬ್ಬೆ ಹಾಕುವುದಲ್ಲ, ತೆಂಗಿನಕಾಯಿ ಯಾರಿಗೆ, ಸೊಪ್ಪು ಯಾರಿಗೆ ಅಂತ ಹೇಳ್ತಾ ಹೋಗುದು. ಇವ ತನ್ನ ಕ್ಯಾರೆಟ್ ಅಂತ ಆ ಹುಡುಗಿಯರು ಬಂದು ಬಡದದ್ದೇ ಅಲ್ವಾ ಇವನಿಗೆ, ಕ್ಯಾರೆಟ್ ಅಂತ ಹೇಳಿದ್ದ ಅವರಿಗೆ ಅಂತ. ಹಾಗಾಗಿ ಭಾಷಾ ವಿಜ್ಞಾನದಲ್ಲಿ ಈ ಜೀವನ ಹೇಗೆ ಹೋಗ್ತದೆ, ಅವನು ಅರ್ಥ ಮಾಡಿಕೊಳ್ಳುವುದು ಒಂದು, ಇವನು ಅರ್ಥ ಮಾಡಿಕೊಳ್ಳುವುದು ಇನ್ನೊಂದು. ಹಾಗಾದ್ರೆ ಅವನ ಜೀವನ ಅದು ಸೊಗಸು, ಇವರ ಜೀವನ ಇದಕ್ಕೆ ಅರ್ಥ ಬೇರೆ ಬಂತು. ಒಂದೇ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳು, ಒಂದೇ ವಿಧಾನಕ್ಕೆ ಬೇರೆ ಬೇರೆ ಸಾಧನಗಳು. ಈ ಸಾಧನಗಳನ್ನು ನಾವು ಉಪಯೋಗಿಸುವುದರಲ್ಲಿಯೇ ನಮಗೆ ವೇದನೆ ಇಲ್ಲ. ಅದೇ ಪ್ರಧಾನ. ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಾನು ವೇದಗಳನ್ನ, ಯಾಕೆಂದ್ರೆ ವೇದಗಳಲ್ಲಿ ಏನಿದೆ ಅಂತ ನಾನು ಭಾಷಣ ಮಾಡಿದವ, ಉಪನಿಷತ್ತುಗಳಲ್ಲಿ ಏನಿದೆ ಅಂತ ಭಾಷಣ ಮಾಡಿದವ, ಅದನ್ನ ಇಲ್ಲಿ ಹೇಳುವುದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಅರ್ಥ ಆಗುದಿಲ್ಲ ಇವರೇ. ನಾನು ಸತ್ಯ ಹೇಳ್ತೇನೆ, ಬ್ರಹ್ಮಕರ್ಮ ಇವುಗಳನ್ನೆಲ್ಲ ಹೇಳುವುದು ಬ್ರಾಹ್ಮಣರು ಅಂತ. ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ ನನಗೆ ಗೊತ್ತುಂಟದು, ಆದ್ರೆ ಎಲ್ರಿಗೂ ಅರ್ಥ ಆಗ್ತದ? ನಾನು ಭಾಷಣ ಮಾಡ್ತೇನೆ ಧಾರ್ಮಿಕವಾಗಿ, ಪ್ರಾಮಾಣಿಕವಾಗಿ ಹೇಳ್ತೇನೆ. ಎಲ್ಲಿಯೂ ಸಂಸ್ಕೃತ ಶ್ಲೋಕವನ್ನು ಹೇಳದೆ ಅದರ ಒಳಗಿರುವ ಅರ್ಥವನ್ನು ಮಾತ್ರ ಸ್ಫುರಿಸ್ತೇನೆ. ಜನ ಅದನ್ನು ಸ್ವೀಕರಿಸ್ತಾರೆ. ಆದ್ರೆ ಹೀಗೆ ಹೇಳುವುದಿಲ್ಲ, ಸ್ವಲ್ಪ ನಗುವ ರೀತಿಯಲ್ಲಿಯೂ ಹೇಳ್ತೇನೆ. ಅದು ಯಾಕೆ ಅಂದ್ರೆ ನಮಗೆ ಬಂದದ್ದು, ನಮ್ಮ ಜೀವನದಲ್ಲಿ ಅದೆಲ್ಲ ಬೇಕು. ಆಸೆಯಲ್ಲಿ ಇದ್ರೆ ಏನು ಪ್ರಯೋಜನ ಹೇಳಿ? ಆನೆ ದೊಡ್ಡದೋ ಇರುವೆ ದೊಡ್ಡದೋ ಅಂತ ಕೇಳಿದ್ರೆ ಯಾವುದು ದೊಡ್ಡದು ಅಂತ ಕೇಳಿದ್ರೆ ಏನು ಹೇಳ್ತೀರಿ? ನೀವು ಹೇಳ್ತೀರಿ ಆನೆ ದೊಡ್ಡದು ಅಂತ. ಒಬ್ಬ ಹೇಳಿದ, ಈಗಿನ ಹುಡುಗ ಅವ, ನೀವು ಕೇಳಿದ ಪ್ರಶ್ನೆ ಸರಿಯಾಗ್ಲಿಲ್ಲ, ಆನೆ ಮತ್ತು ಇರುವೆ ಜಾತಕ ಕೊಡಿ, ಡೇಟ್ ಆಫ್ ಬರ್ತ್ ಕೊಡಿ, ಆಗ ನಾನು ಹೇಳ್ತೇನೆ ಅಂತ. ಹುಡುಗರು ಬೇಕು ನಮಗೆ ಈಗ. ಆನೆ ದೊಡ್ಡದೋ ಅಂತ ಕೇಳಿದ್ರೆ, ಇರುವೆ ದೊಡ್ಡದೋ ಅಂತ ಹೇಳಿದ್ರೆ, ಇಂತಹ ವಿಚಾರವುಳ್ಳ ಮತಿಗಳು ಅವರ ಮುಂದೆ ಜೀವನವನ್ನು ಹೇಗೆ ಸಾಗಿಸ್ಬೋದು? ಜ್ಞಾನದಿಂದ ಸಾಧಿಸ್ಬೋದು. ಅಂದ್ರೆ ಈಗಲೇ ಅಥಕ್ಕಿಂ ವೇದಾಂತದಲ್ಲಿ ಹೇಳೋದು ಅದೇ ಅಲ್ವೋ, ಮುಂದೇನು ವೇದಾಂತ ಬೆಳೆದದ್ದೇ ಹಾಗೆ. ಹಾಗಾಗಿ ಮುಂದೇನು ಶಂಕರಾಚಾರ್ಯರು ತನ್ನ ಶಂಕರ ಭಾಷ್ಯದಲ್ಲಿ ಹೇಳಿದ್ದದನ್ನೇ ಅಲ್ವೋ. ಆದ್ರೆ ತಾನು ಏನನ್ನು ಗಳಿಸಿದ್ದೇನೋ ಗಳಿಸಿದ್ದಕ್ಕೆ ಪ್ರಶ್ನೆ ಹಾಕಬೇಕು, ಪ್ರಶ್ನೆ ಹಾಕದೇ ಇರಬಾರ್ದು. ನಮಗೆ ಯಕ್ಷಗಾನದಲ್ಲಿ ಇದೊಂದು ಅಭ್ಯಾಸ. ಯಾರು ಏನು ಕೇಳಿದ್ರು ನಮ್ಮದು ಪ್ರಶ್ನೆ, ಅದರಲ್ಲಿ ಎರಡು ಮಾತಿಲ್ಲ. ಇದು ಈ ಪ್ರಶ್ನೆ ನಮಗೆ ಬಂದಾಗ ಬಹಳ ಸಂತೋಷ ಆಗ್ತದೆ. ಯಾವುದೇ ವಿಘ್ನ ಇಲ್ಲ. ನಾವು ಇವತ್ತೇ ಹೇಳ್ತೇವೆ, ಬೆಕ್ಕು ಅಡ್ಡ ಬಂದ್ರೆ ಏನಾಗ್ತದೆ? ಅಪಶಕುನ ಅಂತ. ಹೌದಾ? ಇವತ್ತು ನಾವು ಕಾಣ್ತೇವೆ, ಪೇಪರಿನಲ್ಲಿ ಓದ್ತೇವೆ, ನಾಯಿ ಅಡ್ಡ ಬಂದು ಅಪಘಾತ ಆಗಿದೆ, ಬಿದ್ದಿದ್ದಾರೆ ಅಂತ. ಹಾಗಾದ್ರೆ ಹಿಂದೆ ಹೇಳಿದ ಬೆಕ್ಕು ಅಡ್ಡು ಬಂದ್ರೆ ಅಪಶಕುನ ಅಂತ ಹೇಳಿದ್ದು ಯಾರಿಗೆ? ಅದಕ್ಕೇನು ಮಾಡ್ತಾರೆ? ಬೆಕ್ಕು ಅಡ್ಡ ಬಂದ್ರೆ 1 ನಿಮಿಷ ಕುಳಿತು ಹೋಗ್ತಾರೆ.
ನಾಯಿ ಅಡ್ಡ ಒಂದು ಆಕ್ಸಿಡೆಂಟ್ ಆದ್ರೆ 5 ನಿಮಿಷ ಅಲ್ಲಿ ಮಲಗಿದಲ್ಲಿ ಇದ್ದು ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತಾನೆ. ಈ ಎರಡೂ ಒಂದೇ. ಆದ್ರೆ ನಾವು ದೂರುವಾಗ ವಿವೇಚನೆ ಮಾಡಬೇಕು ಅನ್ನುವಂಥದ್ದೇ ನನ್ನದಾದಂತಹ ಒಂದು ಮನಸ್ಥಿತಿ. ಅದು ನನ್ನ ಜೀವನ. ನಾನು ಅದನ್ನೇ ವ್ಯಾಖ್ಯಾನಿಸುವುದು. ನಾನು ಮೂಢನಂಬಿಕೆಗೆ ಒಳಗಾಗ್ಲಿಲ್ಲ, ಆಗುವುದೂ ಇಲ್ಲ. ಯಾಕೆ ಆಗುವುದಿಲ್ಲ ಅಂತ ಕೇಳಿದ್ರೆ, ಮೂಢನಂಬಿಕೆಯಲ್ಲಿ ನಮ್ಮ ಮೂಢತನವೇ ವ್ಯಕ್ತವಾಗ್ತದೆ ಹೊರತು ಮತ್ತೇನಲ್ಲ. ಬೇಕು, ಹಿಂದಿನದ್ದು ಬೇಡ ಅಂತ ಹೇಳೋದಿಲ್ಲ. ಕಾಳಿದಾಸ ಹೇಳಿದ, ಪುರಾಣ ಮಿಥ್ಯೇವನ ಸಾಧು ಸರ್ವಂ ನಚಾಪಿ ಕಾವ್ಯಂ ನಮ ಮಿಥ್ಯವದ್ಯಂ ಅಂತಲೇ ಹೇಳಿದ. ಸಂಖ್ಯಾ ಪರೀಕ್ಷಾ ವ್ಯತರೆ ಭಜಂತೆ ಮೂಢಾಹ ಪರೀಕ್ಷಾನಂತರ ಭಜಂತೆ. ಏನು ಪುರಾಣ ಮಿಥ್ಯೇವನ ಸಾಧು ಸರ್ವಂ, ಪುರಾಣದಲ್ಲಿ ಇದ್ದದ್ದೆಲ್ಲ ಸರ್ವ, ನ ಸಾಧು ಸರ್ವಂ, ಅಲ್ವೇ ಅಲ್ಲ. ಇವತ್ತಿನದು ಹೊಸ್ತು, ಅದು ಬೇಡ ಅಂತ ಹೇಳಲಿಕ್ಕಿಲ್ಲ. ಪ್ರಾಜ್ಞನಾದವನು ಅದನ್ನು ಪರೀಕ್ಷಿಸಿ ಸ್ವೀಕರಿಸ್ತಾನೆ. ಕಾಳಿದಾಸನ ಮಾತು ಎಷ್ಟು ಸೊಗಸು ನೋಡಿ. ನಾವು ಹೇಳ್ತೇವೆ ಅದು ಹಾಗೆ, ಇದರಿಂದ ಹೀಗೆ ಬರ್ತದೆ ಅಂತ. ತಪ್ಪು. ಈಗ ಅಗರಬತ್ತಿ ಉಂಟು ನೋಡಿ, ಅಗರಬತ್ತಿ ಹೊತ್ತಿಸಿದ್ರೆ ದೇವರು ಬರ್ತಾನೆ ಅಂತ ಅಲ್ವಾ? ಭಕ್ತಿಹೀನಂ ಕ್ರಿಯಾಹೀನಂ ಅಂತ ಅಲ್ಲಬೇಡಿ, ಶಕ್ತಿಹೀನ ಜನಾರ್ದನ ನೀನು ಬರಬೇಕು, ನಿನ್ನ ದರ್ಶನ ಆಗ್ಬೇಕು, ನಾನು ಅಂತವ, ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ನಾವು ಬೇಡುವವರು. ನೋಡಿ, ಅಗರಬತ್ತಿ ಹೊತ್ತಿಸ್ತೇವೆ. ಸೊಳ್ಳೆ ಹೋಗಬೇಕು ಅಂತಲೂ ಅಗರಬತ್ತಿ ಹೊತ್ತಿಸ್ತೇವೆ. ಸತ್ಯಕ್ಕಾಗಿ ನಾವು ಅಗರಬತ್ತಿ ಹೊತ್ತಿಸಿ ದೇವರಿಗೆ ಇಟ್ಟರೆ ದೇವರೂ ಬರುವುದಿಲ್ಲ. ಸೊಳ್ಳೆ ಹೋಗಬೇಕು ಅಂತ ಅಗರಬತ್ತಿ ಹೋದ್ರೆ ಸೊಳ್ಳೆಯೂ ಹೋಗುವುದಿಲ್ಲ. ಏನಿದು? ಬಹಳ ವಿಚಿತ್ರವಾಗಿ ನಮಗೆ ಕಾಣುತ್ತದೆ. ಅಂದರೆ ಜೀವನದಲ್ಲಿ ನಂಬಿಕೆ ಪ್ರಧಾನ. ನಂಬಿ ಕೆಟ್ಟವರಿಲ್ಲವೋ, ದಾಸರು ಹೇಳಿದ್ರಲ್ಲ, ನಮಗೆ ನಂಬಿಕೆ ಪ್ರಧಾನ. ಆದ್ರಿಂದಲೇ ಹೇಳಿದ್ರು ನೋಡಿ, ನಂಬದಿರು ಈ ದೇಹ ನಿತ್ಯವಲ್ಲ, ಅಂಬುಜಾಕ್ಷನ ನೆನೆದು ಸುಖಿಯಾಗುವ ಮನುಜ. ಸುಖ ಇರುವುದು ಜೀವನದಲ್ಲಿ ಎಲ್ಲಿ ಅಂತ. ಎಲು ರಕ್ತ ಮಾಂಸಗಳ ಮೇಲೆ ಚರ್ಮದ ಹೊದಿಕೆ, ಒಳಗೆ ಮಲಮೂತ್ರಾದಿ ಕ್ರಿಮಿಗಳಿರು, ಹಲವು ವ್ಯಾಧಿಯ ಬೀಡು, ಪಂಚಭೂತದ ನಾಡು. ಇದನ್ನು ನೀನು ನಂಬಿಕೊಂಡು ಅಯ್ಯಯ್ಯೋ ಹೊರಗೆ ಶೃಂಗಾರ ಮಾಡ್ತಿ, ನಿನ್ನ ಕೂದಲು ಬೆಳ್ಳಗೆ ಆದ್ರೆ ಅದಕ್ಕೆ ಮಸಿ ಹಾಕ್ತಿ, ನೆರಿಗೆ ಬಂದ್ರೆ ಅಲ್ಲಲ್ಲಿ ಏನನ್ನು ಬೆತ್ತುತ್ತಿ. ಏನಪ್ಪ ಕಾಣುವಾಗ ಹೌದು ಒಂದು ಶಿಲಾಮೂರ್ತಿ ಹಾಗೆ ಕಾಣಬಹುದು, ಆದ್ರೆ ಒಳಗೆ ವೃದ್ಧಾಪ್ಯ ಹೌದಾ ಅಲ್ಲೋ? ಅದನ್ನು ಸಹಿಸಲಿಕ್ಕೆ ಸಾಧ್ಯ ಉಂಟ ಅಂತ ಕೇಳಿದ್ರೆ, ಆ ದೇಹಕ್ಕೆ ಆ ರೀತಿಯಲ್ಲಿ ಇರುವುದಕ್ಕೆ ಸಹಿಸಲಿಕ್ಕೆ ಇದು ಜೀವನ. ಅದು ಬೇಡ ಅಂತ ಹೇಳಲಿಕ್ಕಿಲ್ಲ. ವೃದ್ಧಾಪ್ಯ ನಾವು ಸ್ವೀಕರಿಸಬೇಕು. ನಾನು ಅಂಥವ ಒಬ್ಬ ಸ್ವೀಕರಿಸುವಂತಹ ಮನೋಭಾವವುಳ್ಳ ವ್ಯಕ್ತಿ. ಆತ್ಮೀಯರೇ, ಹೇಳುತ್ತಾ ಹೋದರೆ ಕರ್ಮಕ್ಕೆ ನಾನು ಹೆಚ್ಚಾಗಿ ಗಮನ ಕೊಡ್ತೇನೆ. ನಾನು ಎಲ್ಲವನ್ನು ಮಾಡ್ತೇನೆ, ತುಂಬ ಬರೆಯುತ್ತೇನೆ, ಎಲ್ಲವನ್ನು ಕಳಿಸ್ತೇನೆ. ನನಗೆ ಏನು ಬರ್ತದೆ ಅಂತ ಇಲ್ಲ. ಯಾಕೆ ಹೇಳಿದ್ರಲ್ಲ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಜೀವನದಲ್ಲಿ ಇದೇ ಸಿಗಬೇಕು ಅನ್ನೋ ಅದು ಕದಾಚನ ಬೇಡ. ನಾವು ಮಾಡುವ ಕರ್ಮ ಮಾಡಬೇಕು. ಕರ್ಮವೇ ಶ್ರೇಷ್ಠ, ಅದನ್ನೇ ಹೇಳಿದ್ರು. ಆ ಕರ್ಮ ಅಂದ್ರೆ ಏನು ಗೊತ್ತಿಲ್ಲ, ಅದಕ್ಕೆ ನಾನಾ ಮುಖಗಳು ಉಂಟು ಅಂತ ಹೇಳಿದ್ರು. ಆವಾಗ ತಸ್ಮೈ ನಮಃ ಕರ್ಮಣಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಅಂಥದ್ದು ಇದು ಭೀಷ್ಮಾಚಾರ್ಯ ಹೇಳಿದ. ಕರ್ಮ ಅಂದ್ರೆ ಏನು ಗೊತ್ತಿಲ್ಲ, ಅದಕ್ಕೆ ನಮಸ್ಕಾರ. ಆವಾಗ ಚತುರ್ವಿಧವಾದಂತ ಭಜಂತೆ ಮಾಂ, ನನ್ನನ್ನು 4 ವಿಧದ ಭಕ್ತರಿದ್ದಾರೆ, ಅವರು ನನ್ನನ್ನು ಭಜಿಸಿದ್ರೆ ಸುಕೃತಿ ಸಿಗ್ತದೆ, ಪುಣ್ಯ ಸಿಗ್ತದೆ ಅಂತ. ಅರ್ಥ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನ. ನಾನು ಎರಡೂ ಅಲ್ಲ, ಅರ್ಥವೂ ಅಲ್ಲ, ಅರ್ಥಾರ್ಥಿಯೂ ಅಲ್ಲ. ಅದಕ್ಕಾಗಿ ದೇವರನ್ನು ಬೇಡುವುದಿಲ್ಲ. ನನಗೆ ಅದನ್ನು ಕೊಡು, ಇದನ್ನು ಕೊಡು ದೇವ ಅಂತ ಹೇಳುವುದಿಲ್ಲ. ಯನ್ಮಯ ಭಕ್ತಿಯುಕ್ತೇನ ಪತ್ರಂ ಪುಷ್ಪಂ ಫಲಂತೋಯಂ, ಆ ಜಾತಿಯವ ನಾನು, ಇದು ಕೊಡ್ಬೇಕು ಇಲ್ಲ.
ಅಲ್ಲ, ಏನು ಬೇಕು ಅಂತ ದೇವರಿಗೆ ಗೊತ್ತಾಗ್ತದೋ ಇಲ್ಲೋ? ನನಗೇನು ಬೇಕು, ಅವನಿಗೇನು ಬೇಕು, ಇವರಿಗೇನು ಬೇಕು ಅಂತ ದೇವರಿಗೆ ಗೊತ್ತಾಗ್ತದೆ. ಬೇಡಿದಾಗ ಏನಾಗ್ತದೆ? ದೇವರು ಕೊಡ್ತಾನೋ ಇಲ್ಲೋ? ನಮ್ಮಲ್ಲಿರುವ ವ್ಯಕ್ತಿತ್ವ ಉಂಟಲ್ಲ, ಅದು ಕುಂಠಿತವಾಗುವುದು ಮಾತ್ರ ಅಲ್ಲ, ಆ ವ್ಯಕ್ತಿತ್ವದಲ್ಲಿ ದೇವರು ದೇವರು ಅಂತ ಹೇಳಿ ನಾವು ನಮ್ಮ ನಡೆಯಲ್ಲಿ, ನಮ್ಮ ಕರ್ಮದಲ್ಲಿ, ನಾವು ಹೋಗುವಲ್ಲಿ ಏನೋ ಒಂದು ನನಗೆ ಕಾಣ್ತದೆ ಬಿರುಕು ಇದ್ದಾಗೆ ಆಗ್ತದೆ ಅಂತ. ನಿನ್ನ ಕರ್ತವ್ಯವನ್ನು ಮಾಡು, ನಿನ್ನ ಕೆಲಸವನ್ನು ಮಾಡು, ಆಮೇಲೆ ದೇವರನ್ನು ಧ್ಯಾನ ಮಾಡು. ಮೊದಲೇ ದೇವರನ್ನು ಧ್ಯಾನ ಮಾಡಬೇಡ, ನನಗೆ ಅದು ಸಿಗಬೇಕು ಇದು ಸಿಗಬೇಕು ಅಂತ. ಮತ್ತೆ ಮಾಡು. ಹೇಳುವಾಗ ಕೃಷ್ಣಾಯನ ಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ದಾಸರ ಹೇಳಿದ್ರು. ಒಪ್ಪಿಕೊಳ್ಳೋಣ, ಕಷ್ಟ ಇಲ್ಲ, ಯಾವುದೂ ಇಲ್ಲ, ನೆನೀಬೇಕು. ಆದರೆ ಮನಸ್ಸು ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸೇ ಪ್ರಧಾನ. ನೋಡಿ, ಹೌದಲ್ವ ಅಂತ ನನಗನ್ನಿಸ್ತದೆ. ಈ 81-82 ವರ್ಷದಲ್ಲಿ ನಾನು ಗೋಮಟ ಬೆಟ್ಟವ ಹತ್ತಿಯೇನಾ ಅಂತ. ನನ್ನ ಅನುಭವದಲ್ಲಿ ನನ್ನಿಂದ ಆಗ್ಲಿಲ್ಲ ಅಂತಲ್ಲ, ಪ್ರಯತ್ನ ಪಟ್ಟಾಗ ನಾನು ಹತ್ತಿದ್ದೇನೆ, ಮೇಲೆ ಹೋಗಿದ್ದೇನೆ. ಹೀಗಾಗಿ ಆತ್ಮೀಯರೇ, ನೀವು ಸಹ ಈ ಜೀವನದಲ್ಲಿ ಒಳ್ಳೆಯದನ್ನು, ಅನಾದಿ ಕಾಲದಿಂದ ಬಂದಂತಹ ಯಾವ ವಿಚಾರಗಳನ್ನು ನಿಮ್ಮೊಳಗೆ ನೀವು ಅಳವಡಿಸಿಕೊಂಡು ಬೆಳೆಯಬೇಕು. ಅದಕ್ಕೆ ಪ್ರಾಯ ಅಂತ ಇಲ್ಲ. ನನ್ನ ಪ್ರಾಯದಲ್ಲಿ ಆಗುದಿಲ್ಲ ಅಂತ ನಾವು ಹೇಳಲಿಕ್ಕಿಲ್ಲ. ಯಾಕೆ ಹೇಳಲಿಕ್ಕಿಲ್ಲ ಅಂತ ಹೇಳಿದ್ರೆ, ನಾವು ಬೇಡಿ ಪ್ರಾಯ ಬಂದದ್ದಲ್ಲ. ನನಗೆ 16 ವರ್ಷ ಇಲ್ಲ, ತನ್ನಿಂದ ತಾನಾಗಿಯೇ ಸಾಗೋದು. ಪ್ರಾಯ ಹೋಗುದಂದ್ರೆ ಏನು? ಮರಣದ ಹತ್ತಿರ ಹತ್ತಿರ ಹೋಗುದು. ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆವಾಗ ಬೇಸರ ಆಗ್ತದೆ. ಅಯ್ಯೋ ಹೌದಾ, 82 ವರ್ಷ, ಇನ್ನೆಷ್ಟು ವರ್ಷ ನಾನು ಬದುಕಲಿಕ್ಕಿದ್ದೇನೆ? ಈ ದುಃಖ ಮನಸ್ಸಿನ ಎಲ್ಲ. ನಾನು ಮೃತ್ಯುಂಜಯ ಅಂತ ಅಲ್ಲದಿದ್ರು ನನ್ನ ಜೀವನ, ನನ್ನ ಆಯುಷ್ಯ ನನ್ನ ಕೈಯಲ್ಲಿ ಉಂಟು. ನಾನು ಆರೋಗ್ಯದಿಂದ ಅದನ್ನು ಸಂಪಾದಿಸ್ತೇನೆ, 10 ಜನರೊಟ್ಟಿಗೆ ಕೂಡ್ತೇನೆ, ನನ್ನ ದುಃಖವನ್ನ 10 ಜನರಿಗೆ ನಾನು ಹಂಚುತ್ತೇನೆ. ಕೇಳ್ತೇನೆ, ನೀನು ಸುಖವಾಗಿದ್ದೀಯಲ್ಲಪ್ಪ? ಹೌದು. ಅದು ಹೇಗೆ ಸುಖವಾಗಿದ್ದಿ? ಸ್ವಲ್ಪ ಹೇಳು. ಆವಾಗ ಅವ ಹೇಳ್ತಾನೆ, ಸರ್ವ ವಿಧದಿಂದಲೂ ಎಲ್ಲಾ ಕಡೆಯಿಂದಲೂ ನಮಗೆ ಜ್ಞಾನ ಬರಬೇಕು ಅಂತ ಹೇಳುವುದಲ್ವ ಪ್ರಜ್ಞರು. ಅದು ಬೇಕಾದ್ದು, ಎಲ್ಲ ಕಡೆಯಿಂದ ಬರಲಿ, ನಾವು ಜ್ಞಾನವಂತರಾಗಬೇಕು. ಇದು ನಮ್ಮ ಉದ್ದೇಶ ಆಗಬೇಕೇ ಹೊರತು ಬೇರೆ ಏನೂ ಅಲ್ಲ. ಒಬ್ಬೊಬ್ಬರ ಜೀವನ ಒಂದೊಂದು ರೀತಿ ಇರುತ್ತದೆ. ಒಬ್ಬನ ಕತ್ತೆ ಕಾಣೆಯಾಯ್ತಂತೆ. ಆ ಕತ್ತೆಯನ್ನೇ ಹೊಂದಿಕೊಂಡು ಬದುಕಿದ್ದವ ಅಗಸ ಅಂತ ಅವನಿಗೆ ಹೆಸರು. ಅವನಲ್ಲಿ ಹೇಳಿದ್ರು, ಎಲ್ರು ಪಾಪ ಕತ್ತೆ ಕಾಣೆ ಆಯ್ತು, ಎಲ್ರು ದುಃಖದಿಂದ ಇದ್ದಾರೆ. ಅಯ್ಯೋ ನಿನ್ನ ಕತ್ತೆ ಕಾಣೆ ಆಯ್ತಲ್ಲ, ಮುಂದೆ ಏನು ಮಾಡ್ತೇನೆ? ಆಗ ಹೇಳಿದ, ದೇವರು ದೊಡ್ಡವ, ಕತ್ತೆಯ ಮೇಲೆ ನಾನಿಲ್ಲವಾಯ್ತಲ್ಲ. ಇದು ಸಮಾಧಾನ ಪಟ್ಟಿಕೊಳ್ಳುವಂತಹ ವ್ಯವಸ್ಥೆ ನಮ್ಮಲ್ಲಿದ್ದಾಗ ಅಗಸನ ಹಾಗೆ ಆಗ್ತದೆ. ಅವ ಬಟ್ಟೆಯನ್ನು ಕ್ಲೀನ್ ಒಗ್ದು ಸ್ವಚ್ಛ ಮಾಡ್ತಾನಲ್ಲ, ನಾವು ಒಳಗಿರುವುದನ್ನು ಸ್ವಚ್ಛ ಮಾಡಬೇಕು. ಷಡ್ವರ್ಗಗಳು, ಷಡ್ವರ್ಗ ಅಂತ ಹೇಳಿ ಶತ್ರುಗಳು ನಮ್ಮನ್ನು ಬಾಧಿಸ್ತಾ ಉಂಟು. ಅದರಿಂದ ಹೊರಗೆ ಬರಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದೆಲ್ಲ. ಆವಾಗ ನಾವು ನೋಡಿ, ನನಗೆ ಇವತ್ತಿಗೂ ಕೋಪ ಬರುವುದಿಲ್ಲ. ಇವತ್ತಿಗೂ ನಾನು ಸಂತೋಷದಿಂದ ಮಕ್ಕಳೊಟ್ಟಿಗಿದ್ದೇನೆ, ಮೊಮ್ಮಕ್ಕಳೊಟ್ಟಿಗೆ ಹೋಗ್ತೇನೆ. ಹೋದಲ್ಲೆಲ್ಲ ಎಲ್ಲರಲ್ಲಿ ನಾನು ನಗುತ್ತಾ ಮಾತಾಡ್ತೇನೆ. ಯಾಕೆ? ನಾನು ಅವರಿಂದ ಪಡೆದುಕೊಂಡದ್ದು ಆರೋಗ್ಯ, ಭಾಗ್ಯ, ಮತ್ತೆ ಯಾವುದು ಅಲ್ಲ. ಎಲ್ಲರಲ್ಲಿಯೂ ನನಗೆ ಮಾತಾಡಬೇಕು ಅಂತ ಅನ್ನಿಸ್ತದೆ, ಮಾತಾಡ್ತೇನೆ. ನನ್ನ ಜೀವನವೇ ಹಾಗೆ. ಎಲ್ಲೆಲ್ಲಿಯೋ ಹೋಗಿ ಇದ್ದವ ಎಲ್ಲೆಲ್ಲಿಯೋ ಬಂದು ಎಲ್ಲೆಲ್ಲಿಯೋ ಅದನ್ನೆಲ್ಲ ಪಡೆದೆ. ಯಾವುದರಲ್ಲಿ ನನಗೆ ಕುಂದು ಕೊರತೆ ಇಲ್ಲ. ಯಾವುದರಿಂದ? ನನ್ನ ಜೀವನದಿಂದ, ನಾನು ಪಡ್ಕೊಂಡಂತಹ ಆ ಭಾಗ್ಯದಿಂದ ಇಷ್ಟನ್ನು ನಾನು ಪಡೆದುಕೊಂಡಿದ್ದೇನೆ. ಬೇರೆ ಹೆಚ್ಚಿಗೆ ಹೇಳುವುದು ಅಂತಾದ್ರೆ
ಇನ್ನು 1 ಗಂಟೆ ಮಾತಾಡ್ಬೋದು, ಅದಕ್ಕೆ ಅವಕಾಶ ಇಲ್ಲ ಅನ್ನುವಂತ ಆ ಪ್ರಜ್ಞೆ ನನ್ನಲ್ಲಿ ಉಂಟು. ಯಾಕಂದ್ರೆ ನಾವು ಈಗ ಕಾಲಾವಧಿ ಸಮಯ ಒಂದು ಅವಕಾಶದಲ್ಲಿ ಯಕ್ಷಗಾನ ಮಾಡ್ತಾ ಇದ್ದೇವೆ, ಅಲ್ಲಿ ಅರ್ಥವನ್ನು ಅಷ್ಟೇ ಹೇಳ್ತೇವೆ. ನಾನು 1 ಗಂಟೆ ಉಪನ್ಯಾಸ ಕೊಡೋದು ಕಾಲೇಜಿನಲ್ಲಿ, ಅದಕ್ಕಿಂತ ಕಡಿಮೆ ಉಪನ್ಯಾಸ ಕೊಡುವುದಿಲ್ಲ. ಆದ್ರೆ ಇದು ನಮ್ಮದು ನೋಡಿ, ಕರಾಡಸ್ತರದ್ದು, ನಮಗೆ ಆದಷ್ಟು ಕಡಿಮೆ ಆಗಬೇಕು. ಹೇಳುದಲ್ಲ ಕೋಣಾದಾಯ ಮಾರ ತತ್ತಲದೆ ಪಿರಿ ಪಿರಿ ಹೆದಲಿಟ್ಟು ಕಡೆ ಬೊಕ್ಕುಗೊಂಡು ಒಟ್ಟ ಹಂಗದಾಯಂಕಿ ಅಲ್ಲ, ಇದು ಸಹಜ, ಅವರು ಹೇಳುವುದು ಸಹಜ. ನನ್ನ ಈಗ ಮಾತುಗಳೆಲ್ಲ ಹಾಗೆ ಇದ್ದಿರ್ಬೋದು, ಇಲ್ಲ ಅಂತ ಹೇಳುವುದಿಲ್ಲ. ಯಾಕಂದ್ರೆ ಈ ಭಾಷೆ ಪ್ರಭಾವದಿಂದ ಕೆಲವರಿಗೆ ಗೊತ್ತಿಲ್ಲ ಅದು ಏನು ಅಂತ. ಕೇರಳಕ್ಕೆ ತಮಿಳುನಾಡಿನವ ಕೇರಳಕ್ಕೆ ಹೋದ. ಅಲ್ಲಿ ಹೋಗುವಾಗ ಆ ತಮಿಳು ಅವನಿಗೆ ಬರ್ತದೆ, ಉಳಿದದ್ದು ಬರುವುದಿಲ್ಲ. ಅಲ್ಲಿಂದ ಅವ ಡೆಲ್ಲಿಗೆ ಹೋದ. ಡೆಲ್ಲಿಗೆ ಹೋದ್ರೆ ತಮಿಳುನಾಡಿನವರಿಗೆ ಹಿಂದಿ ಅಂದ್ರೆ ಆಗುದಿಲ್ಲ. ಹಿಂದಿ ಅಂತ ಹೇಳಿದ್ರೆ ಉಳಿದವರನ್ನು ಹಿಂಡುತ್ತಾರೆ. ಅಲ್ಲಿ ಹೋಗಿ ತಾಜಾ ಮಾಲ್ ನೋಡ್ಬೇಕು, ಆಗ್ರಕ್ಕೆ ಹೋಗಿದ್ದಾನೆ. ಅಲ್ಲಿ ಕೇಳಿದ, ಅಲ್ಲಿದ್ದ ಒಬ್ಬ ಸಿಕ್ಕ, ಯಾವುದಕ್ಕೂ ಸಿಕ್ಕುದಿಲ್ಲ ಅವ, ಅಲ್ಲಿ ಅದು ಸಿಕ್ಕ. ಅವ ಅಲ್ಲಿ ಕೇಳಿದ, ತಾಜಾ ಮಾಲ್ ತೆರಿಮಾ ಅಂತ ಕೇಳಿದ. ಅವನಿಗೆ ಹಿಂದಿ ಬರುವುದಿಲ್ಲ. ಆಗ ಅವನಿಗೆ ಎಲ್ಲಿಲ್ಲದ ಸಿಟ್ಟು ಬಂತು. ತಾಜಾ ಮಾಲ್ ಮೇರಿ ಮಾತು ಗೋಲ್ಗೊಂಡ ತೆರ ಬಾಪ್ ಅಂತ ಹೇಳಿದ. ಅವನ ಭಾಷೆ, ಆ ಭಾಷೆಗೆ ತಕ್ಕ ಜೀವನ ಮಾತು. ಇವನಿಗೆ ಅದೇ ಗೊತ್ತಿರುವುದು, ಇವನಿಗೆ ಗೊತ್ತಿಲ್ಲ ಹೋದಲ್ಲಿ ಜೀವನ ಹೇಗೆ ಸಾಗಿಸುವುದು. ಇದು ಒಂದು ಪ್ರಶ್ನೆಯಾಗಿ ಬರ್ತದೆ ನಮ್ಮ ಜೀವನದಲ್ಲಿ. ಕುಂದಾಪುರದಿಂದ ಇದು ಒಂದು ಮಧ್ಯದಲ್ಲಿ ಸ್ವಲ್ಪ ಹಾಸ್ಯ ಪ್ರಜ್ಞೆ, ನಾನು ಭಾಷಣ ಮಾಡುವಾಗಲೂ ಅರ್ಥ ಹೇಳುವಾಗಲೂ ಇದು ಉಂಟು. ಜೀವನದಲ್ಲಿ ನಾನು ಹಾಸ್ಯ ಅಂತ ಹೇಳಿ 1 ಗಂಟೆ ಮಾತಾಡಿದ್ದೇನೆ. ಏನಾಯ್ತಂದ್ರೆ, ಕೇರಳದಿಂದ ಎರ್ನಾಕುಲಮ್ಮಿಗೆ ಯಾವುದೋ ಒಂದು ಫಂಕ್ಷನಿಂಗೆ, ನಮ್ಮ ಕೇರಳದಿಂದ ಅಲ್ಲ, ಕುಂದಾಪುರದಿಂದ ಅಲ್ಲಿ ಹೋದ್ರು. ಹೋಗಿ ಆದ ಮೇಲೆ ಅವರು ಕೆಲಸ ಮಾಡುವಾಗ ಅಲ್ಲಿ ರೋಟರಿ ಕ್ಲಬ್ಬಿನಲ್ಲಿ ಫಂಕ್ಷನ್ ಆಗ್ತಾ ಇತ್ತು. ಮಲಯಾಳ ನಿಜಕ್ಕಾಗಿಯೂ ನಾವು ಸ್ವಲ್ಪ ಅಲ್ಪ ಮಾಪುಳ್ಯ ಮಲಯಾಳ ಅಭ್ಯಾಸ ಮಾಡಿದವರಿಗೆ ನಮಗೆ ಅದು ಅಲ್ಲಿ ಗೊತ್ತಿಲ್ಲ. ಅದು ಈ ನೆಲ್ಲಿಕಾಯಿ ಬಾಯಿಯಲ್ಲಿಟ್ಟು ಮಾತಾಡಿದಾಗೆ ಆಗ್ತದೆ ಅವರು ಮಾತಾಡುವಾಗ. ಇವರು ಈ ಕೆಲಸಕ್ಕೆ ಹೋದ್ರು, ಸ್ನೇಹಿತ ಅಲ್ಲಿಗೆ ಹೋದ, ಎಲ್ಲರನ್ನು ನೋಡಿದ. ಇವನಿಗೆ ಮಲಯಾಳದ ಒಂದೇ ಒಂದು ಅಕ್ಷರ ಬರುವುದಿಲ್ಲ. ಆವಾಗ ಅಲ್ಲಿ ಒಂದು ಪ್ರಶ್ನೆ ಏನೋ ಬಂತು, ಆ ಜೀವನ ನೋಡಿ ಹೇಗೆ ಅಂತ. ಅದು ಏನು ಅಂತ ಇವನಿಗೆ ಗೊತ್ತಿಲ್ಲ. ಅವನು ಪಕ್ಕದವನನ್ನು ನೋಡಿದ, ಅವನು ಕೈ ಎತ್ತಿದ, ಇವನು ಎತ್ತಿದ. ಪುನಃ ಸ್ವಲ್ಪ ಹೊತ್ತಾಯ್ತು, ಅವನನ್ನು ನೋಡಿದ, ಅವನು ಸ್ವಲ್ಪ ಸಿಟ್ಟಿಂದ ಇದ್ದ, ಹತ್ತಿರದವ, ಇವನೇ ಗಾಡಿದ. ಪುನಃ ಕೇಳಿದ್ದಕ್ಕೆ ಅವ ಎದ್ದ, ಇವನು ಎದ್ದ. ಎಲ್ಲಿಲ್ಲದ ಸಿಟ್ಟು ಹತ್ತಿರದವನಿಗೆ ಬಂತು. ಪೆಟ್ಟಿ ಏನೋ ಬೀಳಲಿಲ್ಲ. ಅವ ಮಲಯಾಳ ಗೊತ್ತಿದ್ದವ, ಸ್ನೇಹಿತ ಬಂದ. ಎಂಥದ್ದು ಅಂತ ಕೇಳಿದ. ಏನಿಲ್ಲ, ಇವತ್ತು ಶಾಲೆಯಲ್ಲಿ ಪ್ರಥಮ ಬಹುಮಾನ ಬಂದ ಮಕ್ಕಳಿಗೆ, ಪ್ರಥಮವಾಗಿ ಬಂದವರಿಗೆ ಬಹುಮಾನ. ಅವ ನಮ್ಮ ಹುಡುಗ, ಅವನಲ್ಲಿ ಕೇಳಿದ್ರೆ ಈ ಹುಡುಗನ ತಂದೆ ಯಾರು ಅಂತ ಕೇಳಿದ್ದು. ಅದಕ್ಕೆ ನಾನು ಕೈ ಎತ್ತಿದೆ. ಕೈ ಎತ್ತಿ ಅಂತ ಹೇಳುವಾಗ ಇವನು ಎತ್ತಿದ, ಪುಣ್ಯಾತ್ಮ. ಪುನಃ ಕೇಳಿದ್ರು, ಈ ಮಗುವಿನ ನಿಜವಾದ ಅಪ್ಪ ಯಾರು ಅಂತ. ನಾನೆದ್ದೆ ನಿಜವಾದ ಅಪ್ಪ, ಇವನೆದ್ದ. ಭಾಷೆಯ ಮಧ್ಯೆ ನೋಡಿ, ಜೀವನ ಹೇಗೆ ಹೊಡೆದಾಟ ಆಯಿತು ಅಂತ. ಭಾಷೆಯಿಂದ ಭಾಷೆ ಬರುವುದಿಲ್ಲ, ಅವನಿಗೆ ಬರುವುದಿಲ್ಲ, ಇವನಿಗೂ ಬರುವುದಿಲ್ಲ. ಏನಾಯ್ತಲ್ಲಿ? ಅವ ಬಂದು ಸಮಾಧಾನ ಪಟ್ಟ, ನಮಗೆ ಭಾಷೆಯೇ ಬರಲಿಲ್ಲ, ಕ್ಷಮಿಸಬೇಕು ಅಂತ ಬೇಡಿದ. ಇಷ್ಟು ಬೇಡುವಾಗ ಏನಾಯ್ತು? ಮುಂದಕ್ಕೆ ಹೋಗುವಾಗ ಹೇಳಿದ ವಕೀಲ ಇವನಿಗೆ, ನೋಡಪ್ಪ, ಜಾಗೃತೆಯಾಗಿರ್ಬೇಕು. ನಾವು ವಾದ ಮಾಡುವಾಗಲೂ ಜಾಗೃತೆಯಾಗಿರ್ಬೇಕು. ನಮ್ಮ ಜೀವನ ಹಾಗೆ,
ನಾವು ಇನ್ನೊಬ್ಬರನ್ನು ಸೋಲಿಸುವುದಕ್ಕೆ ನೋಡುವುದು ನಮ್ಮ ವಾದದಿಂದ. ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತೇವೆ, ಅವನಿಗೆ ಏನೋ ಕನ್ಫ್ಯೂಸ್ ಮಾಡಿಬಿಡ್ತೇವೆ ಅಂತ. ಹೌದಾ? ಹೌದು. ಏನಾಯ್ತು ಗೊತ್ತಾ, ಒಬ್ಬಳು ವೇಶ್ಯೆಯ ಕಥೆ ಇದು. ಅವಳನ್ನು ಕೋರ್ಟಿನಲ್ಲಿ ವಕೀಲ ಪ್ರಶ್ನೆ ಮಾಡುದು, ಅಮ್ಮ ನಿನ್ನ ಹೆಸರೇನು? ಹೆಸರು ಹೇಳಿದ್ಲು. ನಿನ್ನ ಮನೆಯಲ್ಲಿ? ಅವಳು ನಾಚಿಕೆ ಪಡ್ತಾ ಹೇಳಿದ್ಲು, ನನ್ನ ಮನೆ ನಿಮಗೆ ಗೊತ್ತುಂಟಲ್ಲ ಸರ್ ಅಂತ. ಅಷ್ಟೊತ್ತಿಗೆ ಆಗುವಾಗ ವಕೀಲರು ಮತ್ತು ಜಡ್ಜರು ನೆಗಾಡಿ ಬಿಟ್ರು. ಅದರ ಅರ್ಥ ತಿಳಿತು. ಹಾಗೆ ವಕೀಲ ಮಹಾಬುದ್ಧಿವಂತ, ಅವನ ಜೀವನದಲ್ಲಿ ಅವನ ಸಾಧನೆ ಮಾಡಿದ್ದ ಅದನ್ನೇ ತಕ್ಷಣ ಪ್ರತಿಕ್ರಿಯೆ ಕೊಡುವಂಥದ್ದು. ಅವ ಹೇಳಿದ, ನನಗೆಲ್ಲಮ್ಮ ಬೇಕಾದ್ದು ಇವ್ರು ಹೊಸೊಬ್ರು ಜಡ್ಜರಿಗೆ ನಿನ್ನ ಮನೆಯಲ್ಲಿ ಅಂತ ಗೊತ್ತಾಗ್ಬೇಕು, ಹೇಳು ಅಂತ ಹೇಳಿದ. ಅಷ್ಟೊತ್ತಿಗೆ ಜಡ್ಜರ ಮುಖ ಸಣ್ಣದಾಯ್ತು. ಆದ್ರೆ ನೋಡಿ, ಈ ಜೀವನದಲ್ಲಿ ಈ ಮಾತುಗಾರಿಕೆ ಬಂದಾಗ ಇನ್ನೊಬ್ಬನನ್ನು ಹೇಗೆ ಹಿಡಿದು ಹಾಕಿಕೊಳ್ಬಹುದು ಅಂತ ನಾವು ತಿಳ್ಕೊಳ್ಬೇಕು. ಅವನಿಗೆ ಬೇಸರ ಆಗ್ತದೆ ಇಲ್ವೋ ನಮ್ಮ ಮಾತಿನಿಂದ? ಅದು ಬಹಳ ಪ್ರಧಾನವಾದ. ನಮ್ಮ ಹೆಚ್ಚಿನವರು ಅದನ್ನು ಯೋಚಿಸುವುದೇ ಇಲ್ಲ. ಹಾಗಾಗಿಯೇ ನಮ್ಮಲ್ಲಿ ವೈಷಮ್ಯ ಬರ್ತದೆ. ಆತ್ಮೀಯರೇ, ನಮ್ಮಲ್ಲಿರುವ ಮಹಾಕವಿಗಳೆಲ್ಲ ಪಂಪಾಗ್ಲಿ, ರನ್ನಾಗ್ಲಿ, ಪೊನ್ನಾಗ್ಲಿ, ಜನ್ನಾಗ್ಲಿ, ಕುಮಾರವ್ಯಾಸವಾಗಲಿ ಅಥವಾ ಲಕ್ಷ್ಮೀಶ ಆಗಲಿ, ಅವರೆಲ್ಲ ಜೀವನದ ಕುರಿತು ಸೊಗಸಾದ ಚಿತ್ರಣವನ್ನು ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಭಾಷೆಯಲ್ಲಿ ಆದಿಕವಿಯಾದಂತಹ ಶ್ರೀಪತಿ ಶಾಸ್ತ್ರಿಗಳು ಅವರು ತಮ್ಮ ಪ್ರಹ್ಲಾದ ಚರಿತ್ರೆಯಲ್ಲಿ ಬಹಳ ಸೊಗಸಾಗಿ ಚಿತ್ರಣವನ್ನು ಕೊಟ್ಟಿದ್ದಾರೆ. ನನಗೆ ಅದು ಬಾಯಿಗೆ ಬಾರ ಇದ್ರು ಬರ್ದದ್ದು ಉಂಟು. ಒಂದು ಬರ್ದದ್ದು ನಾನು ಓದ್ತೇನೆ, ಏನ್ ತಿಳ್ಕೊಳ್ಬೇಡಿ. ನನಗೆ ನೋಡಿ ಭಾಷಣ ಮಾಡುವ ಅಭ್ಯಾಸ ಇಲ್ಲ. ನೆನಪಿನ ಶಕ್ತಿ ಇದ್ದಷ್ಟು ನಾನು ಭಾಷಣ ಮಾಡುವುದು. ಅದರಲ್ಲಿ ಏನುಂಟು ನೋಡಿ. ಸಾಸು ಸಂಕಲ್ಪದಿ ಸಾಕ ಸೋಡ್ರಿ ಸಾಂಸಾರಿಕತೆ ಏಕುದಲ್ಲ ಸಾಸಾಂತು ಸಾಧ್ಯ ದೌನತ್ತಿಲ್ಲ ದುರ್ಲಭ. ಇಲ್ಲಿ 1000 ಚಿಂತನೆಗಳುಂಟು, ಅದರಲ್ಲಿ ಒಂದೇ ಒಂದು ನಮಗೆ ಆಗುವುದಿಲ್ಲ. ಇದು ಜೀವನ. ನಾವೆಲ್ಲ ಕಲ್ಪಿಸ್ತೇವೆ ಅದು ಬೇಕು ಇದು ಬೇಕು ಅಂತ. ಈ ಕಲ್ಪನಾ ಲೋಕದಲ್ಲಿ ಸಾವಿರವಾದಂತಹ ವಿಚಾರಗಳನ್ನೆಲ್ಲ ನಾವು ಕ್ರೋಢೀಕರಿಸ್ತೇವೆ. ಅದರಲ್ಲಿ ಯಾವುದು ನಮಗೆ ದೊರಕ್ತದೆ, ನಾನು ಅದಾಗಬೇಕು ಇದಾಗಬೇಕು ಇತ್ಯಾದಿ ಅಲ್ಲ, ಅದು ಸಿಗುವುದಿಲ್ಲ ಅಂತ ಒಳ್ಳೆಯ ನೀತಿ ವಾಕ್ಯ ಅವರು ಹೇಳಿದ್ದಾರೆ. ಇದು ಜೀವನಕ್ಕೆ ಬೇಕು. ಮಾಸಾಚ ಆಸೇನ ಮಚ್ಚಾಕ ಮಾಸಾಚ ಆಸೇನ ಮಚ್ಚಾಕ ಗಾಳದೋಳ್ಯಾಂಕ ದೀಸನ ಸುಖಾಪೇಕ್ಷೆನೆ ಕರ್ತನ ಮನುಷ್ಯಾಕ ದುಃಖ ಕಾರಣ ಸೋಡ. ಇದು ನಾವು ಆಸೆ ಪಡ್ತೇವೆ, ಅದು ಬೇಕು ಇದು ಬೇಕು. ನಾವು ಇವತ್ತು ನೋಡ್ತೇವೆ ಎಷ್ಟು ಹೆಣ್ಣು ಮಕ್ಕಳು ಈ ಆಸೆಯಿಂದ ಯಾರ್ಯಾರೊಟ್ಟಿಗೆ ಹೋಗಿ ಕೊನೆಗೆ ಅವರಿಗೆ ಗತಿಗೋತ್ರ ಇಲ್ಲದ ಅವರ ಜೀವನ ಅಧೋಗತಿಗೆ ಆದದ್ದನ್ನು ನಾವು ಕಾಣ್ತೇವೆ. ಬೇಕಾ? ಆಸೆ ಆಸೆ ಆಸೇಕ ನಾಶನ ನಾಶವಾಪಣೆ ಹಾಕಂತ ಅವರು ಹೇಳಿದ್ರು. ನಮಗೆ ನಾಶ. ಹಾಗಾಗಿ ಆಶಾಪಾಶದಿಂದ ನಾವು ಬಿಡುಗಡೆ ಆದಾಗ ಜೀವನ ಆಕೆ ಹೊಸತನ ಬರ್ತದೆ, ಹೊಸತು ಬರ್ತದೆ. ಆದ್ಮೇಲೆ ನನ್ನ ಸಮಯ ಆಗ್ತಾ ಬಂತೋ ಏನೋ. ಸಮಯ ಆದರೆ ಮುಗಿಸುವುದಕ್ಕೇನು ಕಷ್ಟ ಇಲ್ಲ. ಕಾರಣ ಏನಂದ್ರೆ ಅಲ್ಲಿಗೆ ನಾವು 55 ನಿಮಿಷ ಆಗುವಾಗ ಕಾಲೇಜಿನಲ್ಲಿ ಬೆಲ್ ಹೊಡಿತಾರೆ. ಬೆಲ್ ಹೊಡೆಯುವಾಗ ತಕ್ಷಣವೇ ನಾವು ಚಾಕ ನಮ್ಮಲ್ಲಿ ಇದನ್ನು ಕೆಳಗೆ ಇಟ್ಟು ಹೊರಗೆ ಹೋಗ್ತೇವೆ. ಯಾಕಂದ್ರೆ ನಿಯಮ, ಒಂದು ಶಿಸ್ತು. ಕರಾಡಸ್ಥರಲ್ಲಿ ಒಂದು ಶಿಸ್ತು ಉಂಟು. ಕರಾಡಸ್ಥರ ಕುರಿತೇ ನನಗೆ ಜೀವನದ ಕುರಿತು ಹೇಳಲಿಕ್ಕೆ ತುಂಬಾ ಇತ್ತು, ಅದನ್ನು ಹೇಳುವುದಿಲ್ಲ. ಕರಾಡಸ್ಥರು ಹೇಗೆ ಬದುಕಿದ್ದಾರೆ, ಕರಾಡಸ್ಥರ ಮನಸ್ಥಿತಿ ಏನು ಉಂಟು, ಹಿಂದಿನ ಮನಸ್ಥಿತಿ ಈಗಿನ ಮನಸ್ಥಿತಿಯ ಜೋಡಣೆ ಹೇಗೆ, ಇದರಿಂದ ನಾವು ಇವತ್ತು ಏನಾಗಬೇಕು, ಎಲ್ಲರೂ ಒಂದಾಗಬೇಕು. ನಮ್ಮ ಜೀವನದಲ್ಲಿ ಹೇಗೆ ಒಲಿದ ಮೇಲೆ ಒಲಿದ ಬಳಿಕ ಅಲ್ಲ, ಒಲಿದ ಮುನ್ನ ನನ್ನೊಳು ನಾ ನಿನ್ನೊಳು ನೀ, ಒಲಿದ ಮುನ್ನ ನನ್ನೊಳು ನಾ ನಿನ್ನೊಳು ನೀ, ಒಲಿದ ಬಳಿಕ ನಿನ್ನೊಳು ನಾ ನಿನ್ನೊಳು ನಾ
ನನ್ನೊಳು ನೀ. ಇದೇ ಒಲವಿನ ಸರಿಗಮ ಪದನಿ. ಹೌದಾ ಅಲ್ವಾ? ನೀವು ಆಲೋಚನೆ ಮಾಡಿ. ನಮ್ಮ ಒಲವು ಕರಾಳಸ್ತರದ್ದು ಹೀಗೆ ಬರಬೇಕು. ಈ ರೀತಿಯಾಗಿ ನಾವು ಇರಬೇಕು. ನನ್ನನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮನ್ನು ನಾನು ಅರ್ಥ ಮಾಡಿಕೊಳ್ಳಬೇಕು. ನನ್ನಿಂದ ತಪ್ಪಾದ್ರೆ ಅದನ್ನು ನೀವು ತಿದ್ದಿಸ್ಬೇಕು. ಹೀಗೆ ಅಂತ ಹೇಳ್ಬೇಕು. ಇವತ್ತು ಸಿಟ್ಟು ಮಾಡುವವರು ಇರಬಹುದು, ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ರು. ನನ್ನಂತವ ಸಿಟ್ಟು ಮಾಡುವುದಿಲ್ಲ. ಇವತ್ತು ಸಣ್ಣ ಮಗು ಹೇಳಿದ್ರು ನಾನು ಸ್ವೀಕರಿಸ್ತೇನೆ. ಯಾಕೆ? ಸ್ವೀಕಾರ ಅನ್ನೋದೇ ಕಾರ ಇಲ್ಲದಿರುವಂತ ಮೆದುತ್ವವನ್ನು ಸಾರ್ತದೆ. ಸ್ವೀಟ್ ಉಂಟು ಅದರಲ್ಲಿ. ಇದು ನನ್ನ ಜೀವನ. ಈ ಜೀವನವನ್ನು ನಾನು ನಿಮ್ಮೊಟ್ಟಿಗೆ ಹಂಚಿದ್ದೇನೆ. ಹಂಚಿದಲ್ಲೇ ಹೆಚ್ಚು ಕಡಿಮೆ ಏನಾದ್ರೂ ಇದ್ರೆ ನನ್ನ ಬದುಕು, ನಾನು ಅದನ್ನು ಸಂಪೂರ್ಣ ಹೇಳಲಿಲ್ಲ. ಅದು ಒದಗಿದಾಗ ಹೇಳಬಹುದು ಅಷ್ಟೇ ಹೊರತು ಮತ್ತೇನಲ್ಲ. ಆದರೆ ಇಲ್ಲಿ ಒಂದು ಸಮಾಧಾನ ನನಗೆ ಉಂಟು. ಏನಂದ್ರೆ ನಮ್ಮವರನ್ನೆಲ್ಲ ಒಟ್ಟಿಗೆ ಸೇರಿಸಿದ್ದೀರಿ. ಇದು ಬೇಕಾದ್ದು. ಅವರಲ್ಲಿ ಏನು ಉಂಟ ಅದನ್ನು ಪ್ರಕಟಗೊಳಿಸುವುದಕ್ಕೊಂದು ಅವಕಾಶ ಕೊಟ್ಟು ನನಗೆ ಬಿಡಿ. ಸಾವಿರಾರು ವೇದಿಕೆಗಳುಂಟು, ಪ್ರಕಟಗೊಳಿಸ್ತೇನೆ. ಆದರೆ ಉಳಿದವರಿಗೆ ಇರುವುದಿಲ್ಲ ನೋಡಿ. ಅವರಿಗೆ ಕೊಡಬೇಕು. ಅವರಿಗೆ ಕೊಟ್ಟು ಅವರು ಅಭ್ಯಾಸ ಮಾಡಬೇಕು. ನಾವು ಮಾಡಿದ ಹಾಗೆ ಅಭ್ಯಾಸ ಮಾಡದೆ ಯಾವುದನ್ನು ಹೇಳಲಿಕ್ಕೂ ಬರುವುದಿಲ್ಲ, ಯಾವುದೇ ಸಂಶೋಧನೆ ಮಾಡಲಿಕ್ಕೂ ಬರುವುದಿಲ್ಲ. ಹಾಗಾಗಿ ಅಭ್ಯಾಸಕ್ಕೆ ಒಂದು ಅನುಕೂಲವಾಗಿರುವ ವೇದಿಕೆ ಇದು ಅಂತ ಹೇಳುತ್ತಾ ಅವಕಾಶ ಮಾಡಿಕೊಟ್ಟಂತಹ ನಿಮಗೆಲ್ಲರಿಗೂ ನಾನು ಒಬ್ಬನರನ್ನೂ ಬಿಡದೆ ನಮಸ್ಕರಿಸಿ, ನನ್ನ ಎಷ್ಟು ಸಮಯ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಸಮಯ ಪ್ರಜ್ಞೆಗೆ ನೀವು 1 ಗಂಟೆ ಕೊಡ್ತಿದ್ರೆ ಆಗಲೇ ನಾನು ನಿಲ್ಲಿಸ್ತಿದ್ದೆ. ನೀವು ಕೊಡ್ಲಿಲ್ಲ. ಅಂತೂ ಹುಲ್ಲಾಗಿ ನೀವೆಲ್ಲ ಬೆಟ್ಟದಡಿ ಮಲ್ಲಿಗೆಯಾಗು, ಜೀವನದಲ್ಲಿ ಮಲ್ಲಿಗೆಯಾಗಿ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಯ ಸುರಿಯೇ, ಬೆಲ್ಲ ಸಕ್ಕರೆಯಾಗು, ದೀನ ದುರ್ಬಲರಿಗೆ ಎಲ್ಲರಲ್ಲೂ ಒಂದಾಗು ಮಂಕುತಿ. ಓಂ ಸತ್ಯಮೇವ ಜಯತೆ, ಸತ್ಯಂ ಶುಭಂ ಮಂಗಲಂ. ನಿಮಗೆಲ್ಲ ಹೃತ್ಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ವಂದನೆ ಅಲ್ಲ, ಪ್ರಣಾಮ, ಪ್ರಣಶ್ಯತಿ, ಅದನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ರಾಮಣ್ಣ ಅವರಿಗೆ. ತಮ್ಮದೇ ಆದ ಸಣ್ಣ ಸಣ್ಣ ಕಥೆಗಳು ಹಾಗೂ ನಿದರ್ಶನಗಳ ಮೂಲಕ ತಮ್ಮದೇ ಆದ ರೀತಿಯಲ್ಲಿ ಜೀವನವನ್ನು ವ್ಯಾಖ್ಯಾನಿಸ್ತಾ ಬಂದಿದ್ದಾರೆ. ಇದು ಜೀವನ ಅಂತ ಹೇಳುವ ಟಾಪಿಕ್, ಅದು ಮುಗಿಯದಂಥದ್ದು. ನೋಡೋಣ, ಇವತ್ತು ಸಮಯದ ಅಭಾವ ಇರುವುದರಿಂದ ಇನ್ನೊಂದೆರಡು ಪ್ರಶ್ನೆಗಳಿಗೆ ಅವಕಾಶವಿದೆ. ಕೇಳುಗರು ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ರಾಮಣ್ಣ ನಮಸ್ಕಾರ. ನಾನು ಕುದುಕುಳಿ ಸುಬ್ರಹ್ಮಣ್ಯ. ತುಂಬಾ ಚೆನ್ನಾಗಿತ್ತು ನಿಮ್ದು ಸತ್ವಯುತವಾದಂತಹ ಮಾತುಗಳು. ನಮ್ಮ ಕರಾಡಸ್ಥರಿಗೆ ಎಲ್ಲರಿಗೂ ಕೂಡ ಇದು ಅತಿ ಅಗತ್ಯ. ಈಗ ನನ್ನಲ್ಲಿರುವಂತಹ ಒಂದು ಕ್ವಶನ್ ಏನಂತ ಹೇಳಿದ್ರೆ, ನಾವು ಮೊದಲೆಲ್ಲ ಹಳ್ಳಿಯಲ್ಲೇ ಇದ್ದು ಅಲ್ಲೇ ನಮ್ಮದೇ ಒಂದು ಸಂಸ್ಕೃತಿ, ಆಚಾರ, ವಿಚಾರ ಇತ್ತು. ನಮಗೆ ನೋಡಿಕೊಳ್ಳೋರು ಇದ್ರು, ಅಲ್ಲೇ ಬೆಳೀತಾ ಇದ್ದೆವು. ಈಗ ನಗರೀಕರಣ ಹಾಗೂ ಡಿಜಿಟಲೀಕರಣ ಎರಡು ಆದ ಕಾರಣ ನಾವು ಹೊರಗಡೆ ಬರುವಂತದ್ದು ಅನಿವಾರ್ಯತೆ. ಆಮೇಲೆ ಇಲ್ಲಿ ನಮ್ಮದೇ ಜೀವನದ ದಾರಿ ಹುಡುಕುವಂತದ್ದ ಒಂದು ರಿಕ್ವೈರ್ಮೆಂಟ್ ನಮಗೆ ಇದೆ. ಇದರಿಂದಾಗಿ ನಮ್ಮ ಆ ವ್ಯಾಲ್ಯೂ ಸಿಸ್ಟಮ್ ಏನೋ ಅದಕ್ಕೆ ತೊಂದರೆ ಆಗ್ತಾ ಇದೆಯೋ ಎಂಬ ಒಂದು ಸಂಶಯ ಆಗಾಗ ಬರ್ತಾ ಇರ್ತದೆ. ಈಗಿನ ಜನರೇಷನ್ ಅವರನ್ನು ನೋಡುವಾಗ ಅವರಿಗೆ ನಾವು ನೀವು ಅವಾಗ ಹೇಳಿದ್ರಿ ಶಂಕರಾಚಾರ್ಯರದ್ದು ನೀವು ತುಂಬಾ ಓದಿದಿರಿ, ಅದನ್ನೆಲ್ಲ ನಾವು ಅಳವಡಿಸಿಕೊಂಡ್ರೆ ಆ ತತ್ವಗಳನ್ನು ಜೀವನ ಸುಲಭವಾಗಿ ನಿರ್ವಹಿಸಬಹುದು ಅಂತ ಹೇಳಿ, ಇದನ್ನು ಯಾವ ರೀತಿಯಲ್ಲಿ ಎಷ್ಟು ಸುಲಭವಾಗಿ ತಲುಪಿಸಬಹುದು ಈ ಡಿಜಿಟಲ್ ಯುಗದಲ್ಲಿ ಎಂಬುದು ಒಂದು ಕ್ವಶನ್. ಅದು ಎಲ್ಲರಿಗೆ ಸಿಗುವಂತೆ ಹೇಗೆ ಮಾಡಬಹುದು ಅಂತ ಹೇಳಿ. ನೀವು ಹೇಳಿದ ಬಹಳ ಪ್ರಶ್ನೆ ಸಮಂಜಸವಾದ್ದು. ಈ ಸಂಸ್ಕೃತಿ, ಪ್ರಕೃತಿ, ವಿಕೃತಿ, ಸಂಸ್ಕೃತಿ ಅಂತ ಮೂರು ಉಂಟು. ಪ್ರಕೃತಿ ಅಂದ್ರೆ ಈ ಬಾಳೆಹಣ್ಣು, ಅದು ಪಶು ಹಾಗೆ ತಿಂತದೆ, ಅದು ಪ್ರಕೃತಿ. ಆ ಬಾಳೆಹಣ್ಣನ್ನು ಹಾಳು ಮಾಡಿ ಅಥವಾ ಅದನ್ನು ಏನೋ
ಅವ್ಯವಸ್ಥಿತ ಮಾಡಿ ಮತ್ತೆ ಕುದಿಸಿ ಅದರಿಂದ ಏನೋ ಕುಡಿಯುವಂಥದ್ದು ಮಾಡ್ತಾರೆ, ಅದು ವಿಕೃತಿ. ನಾವು ಇವತ್ತು ಎಲ್ಲಿದ್ದೇವೆ ಅಂತ ಕೇಳಿದ್ರೆ, ಬಾಳೆಹಣ್ಣನ್ನು ಸುಲಿದು ಅದನ್ನು ತಿಂತೇವೆ, ಆ ಯಾವುದು ಸಿಪ್ಪೆಯನ್ನು ಬುಟ್ಟಿಗೆ ಹಾಕ್ತೇವೆ. ಇದು ಸಂಸ್ಕೃತಿ. ಇವತ್ತಿನ ಕಾಲದಲ್ಲಿ ನೀವು ಯಾವ ಪ್ರಶ್ನೆಯನ್ನು ಕೇಳಿದ್ರೋ ಆ ಪ್ರಶ್ನೆಗೆ ಅವರೇ ಉತ್ತರಿಸಬೇಕು. ಯಾಕಂದ್ರೆ ಸ್ವಧರ್ಮ ಆತ್ಮನಾತ್ಮಾನಂ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಆತ್ಮವೇ ಉದ್ಧಾರ ಮಾಡಬೇಕೇ ಹೊರತು ಮತ್ತೇನ ನಾವು ತಿಳಿಯಪಡಿಸಬಹುದು. ಉದ್ಧಾರವಾಗುವುದು ಅವರು. ಒಂದು ಹಸುವನ್ನು ನೀರು ಇರುವಲ್ಲಿಯೋ ಕುದುರೆ ನೀರು ಇರುವಲ್ಲಿ ತೆಗೆದುಕೊಂಡು ಹೋಗ್ಬೋದು, ನಮಗೆ ಕುಡಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಎಲ್ಲ ವಸ್ತುಗಳನ್ನು ಕೊಡಬಹುದು, ಬೋಧಿಸಬಹುದು. ಮನುಷ್ಯ, ನಾನು ಆವಾಗ ಹೇಳಿದಾಗೆ ಮನುಷ್ಯ ಬುದ್ಧಿವಂತ, ಅವ ತಿಳಿದುಕೊಂಡಾಗ ಖಂಡಿತವಾಗಿಯೂ ಈಗಿನ ನೀವು ಹೇಳಿದಂತಹ ವೈಜ್ಞಾನಿಕ ಸಲಕರಣೆಯಿಂದ ಏನೆಲ್ಲ ಅಭಿವೃದ್ಧಿ ಪಥವು ಎಲ್ಲೆಲ್ಲಿಗೆ ಮುಟ್ಟಿದೆ ಅಂತ ನಾನು ಓದಿ ತಿಳ್ಕೊಂಡಿದ್ದೇನೆ, ವಿವರಿಸಲಿಕ್ಕೆ ಬರುವುದಿಲ್ಲ. ಇದನ್ನು ನಾವು ವೇದಗಳಲ್ಲಿ, ಇದೆಲ್ಲ ಉಂಟು ವೇದಗಳಲ್ಲಿ, ಅದನ್ನ ಹೇಳಿ ವೇದಗಳಲ್ಲಿ ಏನಿದೆ ಎಂಬಲ್ಲಿ ನಾನು ಅದನ್ನೆಲ್ಲ ಹೇಳಿದ್ದೇನೆ. ಆದ್ದರಿಂದ ಅವರು ಆ ಕಡೆಗೆ ಗಮನ ಕೊಟ್ರೆ, ಗಮನದಲ್ಲಿ ಮನ ಉಂಟು ನೋಡಿ, ಆ ಮನವು ಸರಿಯಾದಾಗ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿ ಅದು ಗಮ ಆಗ್ತದೆ, ಗಹನವಾದ್ದು ಮನಕ್ಕೆ ಹೋಗಿ ಅದು ಗಮಗಮಿಸ್ತದೆ. ಅಂತಹ ಗಮನ ನಮ್ಮವರ ಇದ್ದಾಗ ನಿಮ್ಮ ಪ್ರಶ್ನೆಗೆ ಅದೇ ಉತ್ತರವಾಗಿ ಸಂಭವಿಸ್ತದೆ ಅಂತ ನನ್ನ ತಿಳುವಳಿಕೆ. ಧನ್ಯವಾದಗಳು. ರಾಮಣ್ಣ, ನಾನು ಚಂದ್ರಾಸ. ಹಾ. ನನ್ನದೊಂದು ಪ್ರಶ್ನೆ. ಹಾ. ನಿಮ್ಮ ಮಾತು ಪ್ರಾಸಬದ್ಧವಾಗಿ ಹಾಸ್ಯದ ಜೊತೆಗೆ ಬಹಳ ಸೊಗಸಾಗಿತ್ತು. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮನುಷ್ಯ ತನಗಾಗಿ ಬದುಕಬೇಕಾ ಅಥವಾ ಬೇರೆಯವರಿಗಾಗಿ ಬದುಕಬೇಕಾ ಅಥವಾ ಎರಡನ್ನು ಸಮತೋಲನ ಮಾಡಿ ಬದುಕಬೇಕಾ? ಇದನ್ನು ಹೇಗೆ ಸಾಧಿಸಬಹುದು ಅಂತ. ನಾನು ಸುಲಭದಲ್ಲಿ ವೇದಾಂತದ ಒಂದು ಮಾತನ್ನು ಹೇಳ್ತೇನೆ. ಬದುಕ ಕೊಡು, ಇದು ಇರುವುದು. ನಾವು ಬದುಕಿದ್ರೆ ಇನ್ನೊಬ್ಬನಿಗೆ ಬದುಕು ಕೊಡಬಹುದು. ನಮ್ಮ ಬದುಕೇ ಸರಿ ಇಲ್ಲದ್ರೆ ಇನ್ನೊಬ್ಬನಿಗೆ ಬದುಕು ಕೊಡುವುದಕ್ಕೆ ಸಾಧ್ಯ ಇಲ್ಲ. ನಾನು ತಿಳುವಳಿಕೆ ಇದ್ದವನಿಗೆ ಆದ್ರೆ ನಾನು ತಿಳುವಳಿಕೆ ಕೊಡಬಹುದು. ತಿಳಿ ಅಂದ್ರೆ ಅದು ಸ್ಪಷ್ಟತೆ ಅಂತ ಅರ್ಥ. ತಿಳಿ ಅಂದ್ರೆ ಹರಿಪಾದನಖದಿಂದ ಹುಟ್ಟಿದಂತಹ ಗಂಗೆ ಹರನ ಜಡೆಯಿಂದ ಜಿಗುಳುದು ಈ ಭೂಮಿಗೆ ಬಂದು ಭೋರ್ಗೆರಿ ಇತ್ತ ಹೋಗ್ತದೆ. ಹೋಗಿ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ತಿಳಿಯಾಗ್ತಾಳೆ. ಯಾರ ಸನ್ನಿಧಿಯಲ್ಲಿ ಅಂತ ನೀವು ತಿಳ್ಕೊಳ್ಳಿ. ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ, ಭಗವಂತನ ಸನ್ನಿಧಿಯಲ್ಲಿ ನಾವೆಲ್ಲ ದೇವರಿದ್ದಾರೆ ಅಂತ ನಂಬಿದಂತಹ ಒಂದು ಪಂಗಡ. ಆ ಸನ್ನಿಧಿಯಲ್ಲಿ ಖಂಡಿತವಾಗಿಯೂ ಆ ಪಾದ ಮೂಲದಲ್ಲಿ ತಿಳುವಳಿಕೆ ಬರ್ತದೆ. ನೀವು ಹೇಳಿದ್ದು ನಾನು ಒಪ್ಪಿಕೊಂಡೆ. ಅದಕ್ಕೆ ಹೇಗೆ ಬದುಕ ಕೊಡು. ನೀವು ಬದುಕದೆ ಇನ್ನೊಬ್ಬನಿಗೆ ಬದುಕು ಕೊಡ್ಲಿಕ್ಕೆ ಆಗುದಿಲ್ಲ. ಮಂಗಾದ್ರೂ ಅಷ್ಟೇ, ತನ್ನ ಮರಿಗೆ ಪ್ರವಾಹದಲ್ಲಿ ಹೋಗುವಾಗ ಬದುಕು ಹೇಗೆ ಕೊಡ್ತದೆ ಅಂತ ಕೇಳಿದ್ರೆ, ತನ್ನ ಮರಿಯನ್ನು ತನ್ನ ಹೊಟ್ಟೆಯಲ್ಲಿ ಇರ್ತದೆ. ಆಮೇಲೆ ಪ್ರವಾಹಕ್ಕೆ ಹೋಗುವಾಗ ನೀರು ಹೆಚ್ಚೆಚ್ಚು ಬರುವಾಗ ಮೇಲೆ ಬರುವಾಗ ಎರಡು ಕೈಯಿಂದ ಮಗುವನ್ನು ಮೇಲಕ್ಕೆ ಎತ್ತುತ್ತದೆ. ಎತ್ತಿ ಅದನ್ನ ಮಗು ಬದುಕಬೇಕು, ಅದಕ್ಕೆ ಬದುಕು ಕೊಡಬೇಕು. ನನಗೇನಾದ್ರೂ ಆದೀತು ಅಂತ ಮತ್ತೆ ಕಾಣ್ತದೆ, ಇಂಥ ಮಗುವನ್ನು ನಾನು ಹತ್ತು ಹೆರವಲ್ಲೇ ಅಂತ ಹೇಳಿ ನಾನು ಬದುಕಲಿ ಅಂತ ಹೇಳಿ ಆ ಮಗುವನ್ನು ತನ್ನ ಕಾಲ ಬುಡದಲ್ಲಿ ಇಟ್ಟು ಅದರ ಮೇಲೆ ನಿಂತು ಅದು ಬದುಕ್ತದೆ. ನೋಡಿ, ಜೀವನ ಅಂತ ಹೇಳಿದ್ರೆ ಅದೇ ಅದು. ಅದಕ್ಕೆ ನೀವು ಹೇಳಿದಂತಹ ಉತ್ತರ ನಾವು ಯಾವ ರೀತಿ ಹೋಗಬೇಕು ಅನ್ನೋದಕ್ಕೆ ಇದೊಂದು ನಿದರ್ಶನ. ಧನ್ಯವಾದಗಳು. ನಮಸ್ತೆ ರಾಮಣ್ಣ, ನಾನು ಅಮೃತ ಬೇಂದ್ರೋಡು. ನನ್ನದೊಂದು ಪ್ರಶ್ನೆ. ಕೆಲವರು ಹೇಳುವ ರೀತಿಯಲ್ಲಿ ಯಾವುದೇ ಸಾಹಸಕ್ಕೆ ಕೈ ಹಾಕದೆ ಚಂದದಲ್ಲಿ ಎದುರು ಏನಿದೆಯೋ ಅದನ್ನ ಅನುಭವಿಸಿಕೊಂಡು ಬದುಕುವವರಿದ್ದಾರೆ. ಇನ್ನು ಕೆಲವರು ಇಟ್ಟುಕೊಂಡ ಗುರಿ ಸ್ವಲ್ಪ ದೊಡ್ಡದು, ಮೌಲ್ಯಯುತವಾದದ್ದೇ, ಆದ್ರೆ ಅದಕ್ಕೆ ಇರುವಂತಹ ದಾರಿ ಸ್ವಲ್ಪ ಕಷ್ಟದ್ದು. ಹಾಗೆ ಜೀವನವಿಡೀ ಹೋರಾಟವೇ ಆಗಿ ಬಿಡ್ತದೆ.
ಈ ಎರಡರಲ್ಲಿ ಯಾರ ಬದುಕು ಹೆಚ್ಚು ಸುಂದರವಾಗಿರ್ತದೆ ಅಂತ ನಿಮ್ಮ ಅಭಿಪ್ರಾಯದ ಪ್ರಕಾರ? ಹೋರಾಟವಿಲ್ಲದ ಬದುಕು ಬದುಕೇ ಅಲ್ಲ. ಅದು ನೀವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ನೀವಾದ್ರೂ ಹೋರಾಟ ಮಾಡಿದ್ದೀರಿ ನಿಮ್ಮ ಜೀವನದಲ್ಲಿ, ಹೌದಲ್ವ? ನೋಡಿ, ನೀವು ಪಟ್ಟ ಕಷ್ಟ ಎಷ್ಟು ಅಂತ ನೀವು ಆಲೋಚನೆ ಮಾಡಿ. ಹಾಗಾದರೆ ಬದುಕು ಅನ್ನುವಂಥದ್ದು ಅದೇ, ಹೋರಾಟ. ಹೋರಾಟ ಇಲ್ಲದ ಬದುಕು ಬದುಕೇ ಅಲ್ಲ, ನೆನಪಿಟ್ಟುಕೊಳ್ಳಿ ಅದು. ಹಾಗಾದ್ರೆ ನಾವು ಹೋರಾಡಬೇಕು, ಹೋರಾಟ ಮಾಡಿ ನಾವು ಪಡೀಬೇಕು. ಈಗ ರಾಮಾಯಣ ಮಹಾಭಾರತ ಇದನ್ನೆಲ್ಲ ಓದುವಾಗ ಏನನ್ನು ರಾಮ ಪಡೆದುಕೊಂಡ? ಮರ್ಯಾದಾ ಪುರುಷೋತ್ತಮ. ರಾಮ ಏನು ದುರ್ನಾಭಿಭಾಷತೆ. ರಾಮ ಅಂದ್ರೆ ಅದು ಸತ್ಯವಚನದಲ್ಲಿ ಅವನೇ ಹೇಳಿಬಿಟ್ಟ. ಆತ್ಮಾನುಮಾನುಷಮನ್ಯಂ ರಾಮಂ ದಶರಥಾತ್ಮಜಂ ಅಂತ ಹೇಳಿದ. ಅವನು ಏನು ಮಾಡಿದ? ಹೋರಾಟ ಮಾಡಿದ. ನೋಡಿ ಎಷ್ಟು ಕಷ್ಟದಿಂದ ಹೋದ. ಕೊನೆಗೆ ಅವನನ್ನು ಏನು ಪಡಿಬೇಕು ಅದನ್ನು ಪಡೆದ. ಮಹಾಭಾರತದಲ್ಲಿ ಜಯ ಅನ್ನುವಂತ ಕಥೆ ನಾನು ಹೇಳಿದ್ದೇನೆ ಅಂತ ನೆನಪು ನನಗೆ. ಅಲ್ಲಿ ಅದೇ ಆ ಮಹಾಭಾರತಕ್ಕೆ ಜಯ ಬಂದದ್ದು ಹೇಗೆ ಅಂದ್ರೆ, ಆ ವಿದುಳೆಯ ಮಗ ಜಯ ಸೋತು ಬಂದು ಮಲಗಿದ್ದಾಗ ಇವಳು, ನಿಮ್ಮಂತ ಹೆಣ್ಣು ಮಕ್ಕಳು ತಮ್ಮ ಮಕ್ಕಳನ್ನು ಏನು ಉತ್ತಿಷ್ಟ ಎಬ್ಬಿಸ್ಬೇಕು. ಉತ್ತಿಷ್ಟ ಗೋವಿಂದ, ಉತ್ತಿಷ್ಟ ಗರುಡ ಧ್ವಜ ಮಾಡಬೇಕು. ನೀನು ಧ್ವಜವನ್ನು, ನಿನ್ನ ಯಾವುದು ಜಯದ ಧ್ವಜ, ನಿನ್ನ ಪರಾಕ್ರಮದ ಧ್ವಜ, ನಿನ್ನ ಹೋರಾಟದ ಧ್ವಜ, ಅದನ್ನು ಮೇಲಕ್ಕೆ ಎತ್ತರಿಸಲಿಕ್ಕೆ ಹೋಗಬೇಕು. ಮಗು, ನೀನು ಸಾಮಾನ್ಯನಲ್ಲ, ನಿನ್ನಲ್ಲಿರುವ ಶಕ್ತಿ ನಿನಗೆ ಗೊತ್ತಿಲ್ಲ, ಅದ್ ನಾನೇ ಹೇಳ್ತೇನೆ ಅಂತ ವಿದುಳೆ ಹೇಳಿದ್ದರಿಂದ ಅವ ಜಯ ಅನ್ನುವವನು ಸಾಧನೆಯಿಂದ ಮೇಲಕ್ಕೆ ಬಂದ. ಹೋರಾಟ ಮಾಡಿ. ಯಾರು ಹೋರಾಟ ಮಾಡಲಿಲ್ಲ ಹೇಳಿ? ಯಾವ ಭಗವದ್ಭಕ್ತರು ಮಾಡಲಿಲ್ಲ? ಯಾರು ರಾಷ್ಟ್ರಭಕ್ತರು ಹೋರಾಟದಲ್ಲಿ ಫಲ ಉಂಟು. ನಾನು ಹೋರಾಟ ಮಾಡಿದ್ದೇನೆ ಜೀವನದಲ್ಲಿ ಪ್ರಾಮಾಣಿಕವಾಗಿ. ಆ ಹೋರಾಟದಿಂದ ಇವತ್ತು ಯಾವುದೇ ರಾಟೆ ಹಾಕುದು ಬೇಡ. ಹೋರಾಟದಲ್ಲಿ ಎಲ್ಲ ಎಳೆದಾಗಿದೆ, ಸುಖದ ಒನ್ನೆ ಎಳೆದಾಗಿದೆ. ಇನ್ನೇನು ನನ್ನಲ್ಲಿ ಯಕ್ಷಗಾನ ಕಲೀಲಿಕ್ಕೆ ಹೆಣ್ಣು ಮಕ್ಕಳು ಬರ್ತಾರೆ. ನನ್ನಲ್ಲಿ ನಾನು ಆರ್ಜಿಸಿದಂತಹ ಜ್ಞಾನವನ್ನು, ಪುರಾಣ ಜ್ಞಾನ ಆಗ್ಲಿ ಅಥವಾ ಸಾಹಿತ್ಯ ಜ್ಞಾನ ಆಗ್ಲಿ, ಯಾವುದೇ ಜ್ಞಾನ ಆಗ್ಲಿ, ಅವರಿಗೆ ದಾರಿ ಎರೀತೇನೆ. ಯಾಕೆ? ನಾನು ಹೋರಾಟ ಮಾಡಿ ಪಡೆದುಕೊಂಡದ್ದು, ಅದಕ್ಕೆ ಅಷ್ಟು ಮೌಲ್ಯ ಉಂಟು. ಹಣ ಕೊಟ್ಟು ಮಾಡಿದಕ್ಕೆ ಮೌಲ್ಯ ಇಲ್ಲ ಮಕ್ಕಳೇ. ಧನ್ಯವಾದಗಳು ರಾಮಣ್ಣ. ಮುಂದೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬೇಕು. ನಾನು ಉತ್ತರ ಕುಮಾರ, ನೆನಪಿಟ್ಟುಕೊಳ್ಳಿ. ನನಗೆ ಉತ್ತರ ಹೇಳುವುದು ಮಾತ್ರ ಗೊತ್ತು. ಕಾಲೇಜಿನಲ್ಲಿ ಪ್ರಶ್ನೆ ಹಾಕ್ಲಿಕ್ಕೆ ನನಗೆ ಬರುವುದಿಲ್ಲ. ಸರಿ, ಪ್ರಶ್ನೆಗಳಿಲ್ಲದಿದ್ದಲ್ಲಿ ಮುಂದುವರಿಸಬಹುದು ಅಂತ ಅನಿಸ್ತದೆ. ಮುಂದೆ ಧನ್ಯವಾದ ಸಮರ್ಪಣೆಗಾಗಿ ಶ್ರೀಯುತ ಪಾಂಡುರಂಗ ಗುರ್ಜರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ ಎಲ್ಲರಿಗೂ. ಜೀವನದ ಬಗ್ಗೆ ಸಂಕ್ಷಿಪ್ತವಾಗಿ, ಪ್ರಾಸಬದ್ಧವಾಗಿ ಸುಮಾರು ಉದಾಹರಣೆಗೊಟ್ಟಿಗೆ ಇನ್ನು ನಮಗೆ ತಿಳಿಸಿಕೊಟ್ಟ ನಮ್ಮ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟ ಶ್ರೀಯುತ ಶ್ರೀ ಕೋಟೆ ರಾಮಣ್ಣನವರಿಗೆ ನಮ್ಮೆಲ್ಲರ ಧನ್ಯವಾದ ನಾವು ಅರ್ಪಿಸ್ತಾ ಇದ್ದೇವೆ. ಒಂದು ವಿಷಯ ದಯಮಾಡಿ ಕೇಳ್ತದಾ? ಹೇಳ್ತಾ ಇದ್ದೆ, ಹೇಳಿ. ಅತಿಥಿ ಅಂತ, ಇದು ನಾವು ಬ್ರಾಹ್ಮಣರಾದ ಕಾರಣ ನಾನು ನಿಮ್ಮಲ್ಲಿ ಹೇಳುದು. ಅತಿಥಿ ಅನ್ನುವ ಶಬ್ದದ ಅರ್ಥ ಅನೂಹೂತ ಅಂತ. ಆಹುತ ಹೇಳದೇ ಬರುವವ. ನೀವು ಹೇಳಿ ಬಂದವ. ಹಾಗಾದ್ರೆ ನಾನು ಯಾರು? ಅಭ್ಯಾಗತ. ಐ ಆಮ್ ಎ ಇನ್ವೈಟಿ, ನಾಟ್ ಗೆಸ್ಟ್. ಆದ್ದರಿಂದ ದಯಮಾಡಿ ನೀವು ಯಾರನ್ನು ಹೇಳಿ ಕರೀತೀರೋ ಅವರನ್ನು ಅಭ್ಯಾಗತರು ಅಂತ ಹೇಳಿ. ಹೇಳದೆ ಬರುವವರನ್ನು ಅತಿಥಿ ಅಂತ ಹೇಳಿ. ಅತಿಥಿ ಅಂತ ಹೇಳಿ. ಹೇಳದೆ ಬರುವವ ನನ್ನನ್ನು ಅಭ್ಯಾಗತ, ಇಲ್ಲದಿದ್ರೆ ನನ್ನನ್ನು ಅತಿಥಿ ಅಂತ ಹೇಳಿದ್ರೆ ನನ್ನ ತಿಥಿ ಆಗ್ತದೆ. ಆದ್ದರಿಂದ ಕೆಲವರು ಮುಖ್ಯ ಅತಿಥಿ ಅಂತ ಹೇಳಿದ್ರೆ ತಿಥಿ, ಅದು ಮತ್ತೇನಲ್ಲ. ಇದು ಸಂಸ್ಕೃತ ಅಭ್ಯಾಸ ಮಾಡಿದ್ದರಿಂದ ನಾನು ಹೇಳಿದ್ದು, ಮತ್ತೇನಲ್ಲ. ಕ್ಷಮಿಸಿ ನನ್ನಿಂದ ಬೇಸರ ಆದ್ರೆ. ಇಲ್ಲ, ನೀವು ಹೇಳಿದ ಸರಿಯಾಗಿದೆ. ಜೀವನವೇ ಒಂದು ಹೋರಾಟ. ಅದರ ಬಗ್ಗೆ ಹೌದು, ಇದು ತುಂಬಾ ಅನುಭವದ ಮಾತು. ಸತ್ಯವೇ. ಅನುಭವ ಇಲ್ಲದಿದ್ರೆ, ಅನುಭವದಲ್ಲಿ ಭವ ಅಂತ ಉಂಟು. ಭವ ಅಂದ್ರೆ ಹುಟ್ಟು ಅಂತ.
ಆ ಹುಟ್ಟಿನೊಟ್ಟಿಗೆ ಬರುವಂತದ್ದು ಯಾವುದು ವಿವೇಚನೆ, ಅದಕ್ಕೆ ಅನುಭವ ಅಂತ ಹೆಸರು. ಅಂದ್ರೆ ಶಬ್ದಗಳಿಗೆ ಸಂಸ್ಕೃತದಲ್ಲಿ ಒಳ್ಳೆಯ ಅರ್ಥವನ್ನು ಕೊಟ್ಟಿದ್ದಾರೆ, ಅದನ್ನು ತಾವು ನೋಡಬಹುದಷ್ಟೇ. ನಿಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಧನ್ಯೋಸ್ಮಿ ಧನ್ಯೋಸ್ಮಿ. ಹಾಗೂ ಇಂದಿನ ವೆಬಿನಾರ್ ನಲ್ಲಿ ಸಮರ್ಪಕವಾಗಿ ನಿರ್ವಹಣೆ ಮಾಡಿ ಸ್ವಾಗತ ಮಾಡಿದ ಶ್ರೀಮತಿ ಅಮೃತ ಬೆನ್ರೋಡ್ ಅವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಕಳೆದ ಹಲವಾರು 30 ಕಾರ್ಯಕ್ರಮಗಳನ್ನು ನಿಯೋಜಿಸುತ್ತಿರುವ ಶ್ರೀ ನಾಗರಾಜ ಉಪ್ಪಂಗಳವರಿಗೆ ನಾವು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇದರಲ್ಲಿ. ಹಾಗೂ ಮೊದಲಿಗೆ ಪ್ರಾರ್ಥನೆ ಮಾಡಿದ ಕುಮಾರಿ ಮಹಿ ಉಪ್ಪಂಗಳನಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಅಭ್ಯಾಗತರ ಪರಿಚಯ ಮಾಡಿಸಿಕೊಟ್ಟ ಶ್ರೀಯುತ ಚಂದ್ರಸಕಣ್ಣವರಿಗೆ ನಮ್ಮೆಲ್ಲರ ಧನ್ಯವಾದಗಳು. ಹಾಗೂ ಇಂದಿನ ಈ ವೆಬಿನಾರಿಗೆ ಬಂದು ಅಭ್ಯಾಗತರ ಎಲ್ಲಾ ವಿಷಯಗಳನ್ನು ಕೇಳಿಕೊಂಡು ಇದಕ್ಕೆ ಜೊತೆಯಾದ ನಿಮಗೆಲ್ಲರಿಗೂ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಶ್ರೀ ಪಾಂಡುರಂಗ ಗುರ್ಜರ್ ಇವರಿಗೂ ಕೂಡ ಕೃತಜ್ಞತೆಗಳು. ಹಾಗೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಮುಂದಿನ ವೆಬಿನಾರ್ ನವೆಂಬರ್ 8 ಶನಿವಾರ ಶ್ರೀ ಮಂಜುನಾಥ್ ಘಾಟೆ ಅವರು ಮಾತನಾಡಲಿದ್ದಾರೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಮತ್ತೆ ನವೆಂಬರ್ 8ರಂದು ಭೇಟಿಯಾಗೋಣ. ಎಲ್ರಿಗೂ ಶುಭರಾತ್ರಿ. ಶುಭರಾತ್ರಿ.